ಮಾಡಬೇಕು. ಅದರಲ್ಲಿ ಮುಳಬಾಗಿಲಲ್ಲಿ ಒಂದು ಪಕ್ಷದವ್ರು ನಿಂತ್ಕೊಂಡ್ರೆ, ಕೋಲಾರಲ್ಲಿ ಇನ್ನೊಂದು ಪಕ್ಷದವ್ರು ನಿಂತ್ಕೊಳ್ತಾರೆ, ಮಾಲೂರಲ್ಲಿ ಮತ್ತೊಂದು ಪಕ್ಷದವ್ರು ನಿಂತ್ಕೊಳ್ತಾರೆ. ಹೀಗೆ ಆಯಾ ಕಾಲಕ್ಕೆ ತಕ್ಕಂಗೆ ರಾಜಕೀಯ ಅನ್ನೋದು ಅವರ ಒಂದು ಪರಿಸ್ಥಿತಿಗಳ ಅನುಗುಣವಾಗಿ ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಆದರೆ ರಾಜಕೀಯ ಅಂತಂದರೆ ನಿಮ್ಮ ಪ್ರಕಾರ ಓಟ್ ಹಾಕೋದಿರ್ಬೋದು, ಆದರೆ ನಮ್ಮ ಪ್ರಕಾರ ಸೇವೆ ಮಾಡುವಂತಹ ಒಂದು ಒಳ್ಳೆಯ ಕ್ಷೇತ್ರ. ಈ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ನಾನು ಸೇರಿದಂತೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಯಾವುದಾದ್ರೂ ಒಂದು ಎಲೆಕ್ಷನ್ ಬಂದರೆ ಬರೀ ಎಲೆ ಅಡಿಕೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ದೊಡ್ಡವ್ರಿಗೆ ನಮಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ವೋಟ್ ಪಡ್ಕೊಂಡು ಹೋಗ್ತಾ ಇದ್ರು, ಗೆಲ್ತಾ ಇದ್ರು. ಅದೇ ಇವತ್ತು ಎಲೆ ಅಡಿಕೆ ಕೊಟ್ಟರೆ ವೋಟ್ ಹಾಕ್ತೀರಾ? ನೀವು ದುಡ್ಡು ಕೊಟ್ಟರೆ ವೋಟ್ ಹಾಕ್ತೀರಾ? ಎಲೆ ಅಡಿಕೆ ಕೊಟ್ಟರೆ ವೋಟ್ ಹಾಕ್ತೀರಾ? ಯಾರು ದುಡ್ಡು ಇಸ್ಕೊಳ್ತಾ ಇದ್ದೀರಾ? ನಿಮ್ಮ ದುಡ್ಡು ಆದರೆ ನಿಮ್ಮ ದುಡ್ಡು ಅಂತ ಹೇಳಿ ಗೊತ್ತಿದ್ರು ಮತ್ತೆ ಯಾಕೆ ಇಸ್ಕೊಳ್ತಾ ಇದ್ದೀರಾ? ಅಲ್ಲ, ನೀವು ದುಡ್ಡು ನಿಮ್ಮ ಒಂದು ದಿನಕ್ಕೆ ನಿಮ್ಮ ಮನೆಗೆ ಬೇಳೆ ಬೇಕು, ಅಕ್ಕಿ ಬೇಕು, ಅಥವಾ ಅಡುಗೆ ಎಣ್ಣೆ ಬೇಕು, ಸಾಸಿವೆ ಬೇಕು, ಈ ವಿಚಾರಕ್ಕೆ ಒಂದು ದಿನಕ್ಕೆ 500,000 ಅಂತ ಹೇಳಿ ಇಸ್ಕೊಳ್ತಾ ಇದ್ದೀರಾ? ಅಥವಾ ಮನೆಯಲ್ಲಿರುವಂತಹ ಮಕ್ಕಳು ಎಲೆ ಅಡಿಕೆ ದೊಡ್ಡವ್ರು ಕೊಡಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ವಯಸ್ಸಾಗಿರುವಂಥವ್ರು ಎಲೆ ಅಡಿಕೆ ಅದಕ್ಕೆ ಖರ್ಚುಗಾದ್ರು ದುಡ್ಡು ಬರುತ್ತೆ ಅಂತ ಹೇಳಿ ತಗೊಂಡು ವೋಟ್ ಹಾಕ್ತಾ ಇದ್ದಾರೆ. ಇದು 100% ನಿಜ. ನಮ್ಮ ಹಳ್ಳಿಗಳಲ್ಲೂ ಇವಾಗೂ ನಡೀತಾ ಇದೆ. ಆದರೆ ಇವತ್ತು ಜನರಿಗೆ ಒಂದು ಒಳ್ಳೆಯ ಭರವಸೆ ಕೊಡಬೇಕು. ರಾಜಕೀಯ ಅಂತಂದರೆ ಒಳ್ಳೆ ಕ್ಷೇತ್ರ, ನ್ಯಾಯ. ಇಲ್ಲಿ ಇಷ್ಟು ಜನ ಇದ್ದೀರಲ್ಲ, ಎಷ್ಟು ಜನರಿಗೆ ಮಕ್ಕಳಿದ್ದಾರೆ? ಎಲ್ಲರಿಗೂ ಆಲ್ಮೋಸ್ಟ್ ಮದುವೆ ಆಗಿರೋರಿಗೆಲ್ಲ ಮಕ್ಕಳಿದ್ದಾರೆ. ಸೊ ನಿಮ್ಮ ಮಕ್ಕಳ ಭವಿಷ್ಯ ಅಂತಂದರೆ ಏನು ನಿಮ್ಮ ಪ್ರಕಾರ? ಎಷ್ಟು ಜನಕ್ಕೆ ನಿಮ್ಮ ಮನೆಗಳಲ್ಲಿರುವಂತಹ ಮಕ್ಕಳಿಗೆ ನೀವು ಹೇಳ್ಕೊಡ್ತಾ ಇದ್ದೀರಾ? ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು, ಇನ್ನೊಬ್ಬರಿಗೆ ಮಧ್ಯಾಹ್ನ ಊಟ ತಿಂಡಿ ಮಾಡಿ ಅಂತ ಹೇಳ್ಕೊಡ್ಬೇಕು ಅಂತ ಎಷ್ಟು ಜನ ಹೇಳ್ಕೊಡ್ತಾ ಇದ್ದೀರಾ? ಒಳ್ಳೆ ಕೆಲಸ ಮಾಡಬೇಕು, ಇದು ಬರಬೇಕು, ಕೈ ಬರಬೇಕು ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಮನೆಗೆ ಹೋಗಿದ ತಕ್ಷಣ ಒಂದು ಪ್ರಶ್ನೆ ಮಾಡಿ, ನಿಮ್ಮ ಪ್ರಕಾರ ನಿಮ್ಮ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿ, ಅಥವಾ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಅಂತ ಕೇಳಿ. ನಿಮ್ಮ ಮಕ್ಕಳನ್ನ ಇವತ್ತು ಮನೆಗೆ ಹೋದ್ಮೇಲೆ ಕೇಳಿ. ನಮ್ಮ ವಯಸ್ಸಲ್ಲಿ ನಾವು ಬೆಳೆದು ಬಂದಿರೋ ಹಾದಿ ಬೇರೆ, ಇವಾಗ ಮಕ್ಕಳು ಬೆಳೀತಾ ಇರೋದು ಬೇರೆ. ಆದರೆ ಇವತ್ತು ಹೋಗಿದ ತಕ್ಷಣ ಈ ಪ್ರಶ್ನೆನ ಕೇಳಿದ್ರೆ ಏನು ಹೇಳ್ತಾರೆ? ಒಬ್ರು ದರ್ಶನ್ ಅಂತಾರೆ, ಇನ್ನೊಬ್ರು ಕಿಚ್ಚ ಸುದೀಪ್ ಅಂತಾರೆ, ಇನ್ನೊಬ್ರು ಚಿರಂಜೀವಿ ಅಂತಾರೆ, ಯಾರ್ಯಾರೋ ಹೆಸರು ಹೇಳ್ತಾರೆ ಅಂತಾರೆ. ಯಾರಾದರೂ ಮಕ್ಕಳು ನಮ್ಮ ತಂದೆ ತಾಯಿನೇ ನಮ್ಮ ರಿಯಲ್ ಹೀರೋ ಹೀರೋಯಿನ್ ಅಂತ ಹೇಳಿದ್ರೆ ಅವ್ರಿಗೆ ನಮ್ಮ ಪಕ್ಷದ ಕಡೆಯಿಂದ ಇವತ್ತು ಅಥವಾ ಇನ್ನೊಂದು ದಿನ ಬಂದು ಸನ್ಮಾನ ಮಾಡಿಬಿಟ್ಟು ಹೋಗ್ತೀವಿ. ಯಾಕೆ ನೀವು ಹೀರೋ ಹೀರೋಯಿನ್ಗಳು ಹಾಕ್ತಾ ಇಲ್ಲ ನಿಮ್ಮ ಮಕ್ಕಳ ಮುಂದೆ? ಯಾಕಂದ್ರೆ ಬಹುತೇಕ ಮನೆಗಳಲ್ಲಿ ನೀವು ಹೇಳಿದಿರೋ ಇಲ್ವೋ ನಂಗೆ ಗೊತ್ತಿಲ್ಲ, ಒಬ್ಬರ ಹೆಸರು ನಾನು ತೆಗೆದು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಇವತ್ತಿನ ಸಮಾಜದ ಪ್ರಕಾರ ಬಹುತೇಕ ಮನೆಯಲ್ಲಿ ಒಳ್ಳೆಯದನ್ನು ಮಾಡಿ ಏನು ಹೇಳ್ಕೊಡ್ತಾ ಇದ್ದಾರೆ ಇವತ್ತು ಬಹುತೇಕ ಮಂದಿ. ಇವರು ಒಂದು ಗುಡ್ಸಲ್ ಮನೆಯಲ್ಲಿ ಇರ್ತಾರೆ, ಪಕ್ಕದ ಮನೆಯವರು 2 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿರ್ತಾರೆ. ಇವ್ರಿಗೆ ಆ ಒಂದು ಶಕ್ತಿ ಮನೆ ಕಟ್ಟೋದಕ್ಕೆ. ಆದರೆ ಇವ್ರು ಸತ್ಯ ನ್ಯಾಯ ನೀತಿ ಅಂತ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಪಕ್ಕದಲ್ಲಿ ನೋಡ್ಬಿಟ್ಟು ಇಲ್ಲಿನ ತಂದೆ ತಾಯಿ ಏನು ಹೇಳ್ಕೊಡ್ತಾ ಇದ್ದಾರೆ? ನೀನು ದರೋಡೆ ಆದರೂ ಮಾಡು, ಇನ್ನೊಬ್ಬರನ್ನ ಕೊಲೆ ಆದರೂ ಮಾಡು, ಯಾವುದಾದ್ರೂ ರಾಜಕಾರಣಿ ಜೊತೆ ಹೋಗಿ ಕುಡ್ಕೊಂಡಾದ್ರೂ ಬಾ, ಇನ್ನೊಬ್ಬರನ್ನ ಹಾಳಾದರೂ ಮಾಡ್ಬಿಟ್ಟು ಬಾ, ನೀನು 2 ಅಂತಸ್ತಿನ ಮನೆ ಕಟ್ಟಬೇಕು. ಹೌದಾ? ಹೇಳ್ಕೊಡ್ತಾ ಇದ್ದಾರಾ? ನೀವಲ್ಲ, ತುಂಬಾ ಜನ ಹೇಳ್ಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೋಗಿಲ್ಲ, ಇವಾಗ ಮಾಡೋ ಅಂತ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳು.
ಅವ್ರು ಆಗೋದಕ್ಕೆ ಕಾರಣ ಏನು? ಎಲ್ಲೋ ಒಂದು ಕಡೆ ಹಳ್ಳಿಗಳಲ್ಲಿ ಯಾರೋ ಒಬ್ರು ಕಾರಲ್ಲಿ ಬಂದು ಇಳಿದ್ರು, ಅವ್ರಿಗೊಂದು ಮರ್ಯಾದೆ ಕೊಡ್ತಾ ಇದ್ದಾರೆ. ಅಥವಾ ಕಾರಲ್ಲಿ ಬರ್ದಿರ ಇರೋರಿಗೆ ಚಾಪೆ ಹಾಕಿ ಕೆಳಗಡೆ ಕೂರಿಸ್ತಾ ಇದ್ದಾರೆ. ತಾರತಮ್ಯ ತೋರಿಸಿದ್ರು ಯಾರು? ರಾಜಕಾರಣಿಗಳು ಅವ್ರ ಹತ್ರ ದುಡ್ಡಿದೆ, ಯಾವುದೋ ಲೂಟಿ ಮಾಡಿರ್ತಾರೆ, ಹಣ ತಗೊಂಡಿರ್ತಾರೆ, ಏನು ಫಾರ್ಚುನರ್ ಬರ್ತಾರೆ, ಇನೋವಾ ಕಾರಲ್ಲಿ ಬರ್ತಾರೆ, ಇಳಿತಾರೆ. ಮನೆ ಕರ್ಕೊಂಡು ಹೋಗಿದ ತಕ್ಷಣ ನಮ್ಮವ್ರು ಏನ್ ಮಾಡ್ತಾ ಇದ್ದಾರೆ? ದೊಡ್ಡ ಮನುಷ್ಯರು ಬಂದ್ರು ಅಂತ ಹೇಳಿ ಕರ್ಕೊಂಡು ಹೋಗಿ ಚೇರ್ ಹಾಕಿ ಕೂಡಿಸ್ತಾ ಇದಾರೆ. ಅದೇ ನಿಮ್ಮ ಊರಿನ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಮನೆಗೆ ಬಂದ್ರೆ ಆ ರಾಜಕಾರಣಿನ ಮೇಲೆ ಕೂರಿಸಿ ಅವ್ರನ್ನ ಕೆಳಗಡೆ ಕೂರಿಸಿದ್ರೆ ತಾರತಮ್ಯ ಇಲ್ಲ. ಅವಾಗ ಜನರಿಗೆ ಅನ್ಸಲ್ವಾ ನಾವು ಆ ಮಟ್ಟಕ್ಕೆ ಹೋಗ್ಬೇಕು ಅಂತ? ಅನಿಸ್ತದಿಲ್ಲ. ನಾವು ಅಂತ ಮಾತ್ರ ಯಾವಾಗಲೂ ಇರ್ತಾರೆ. ಅವಾಗ ಕೆಳಗಡೆ ಕುತ್ಕೊಂಡು ಏನಾದ್ರಿಂದ ಹೋಗತ್ತಂತ ನಾನು ಅನ್ಕೊಳ್ಳಲ್ಲ. ಇದು ಅದು ಯೋಗ ಅಭ್ಯಾಸ ಆಗುತ್ತೆ. ಇವತ್ತು ಸಮಾಜದಲ್ಲಿ ಆಗ್ತಾ ಇರೋದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಸೊ ಇದನ್ನ ಹೋಗ್ಲಾಡಿಸಿ ಜನರನ್ನ ಸತ್ಯ, ನ್ಯಾಯ, ನೀತಿ, ಧರ್ಮವನ್ನ ಇಟ್ಕೊಂಡು ಅದನ್ನ ಕೇಳ್ಕೊಂಡು ಮುಂದೆ ಹೋಗ್ಬೇಕು, ಮುಂದೆ ಸಾಗಬೇಕು. ಈ ಸಮಾಜ ಹಾಳಾಗಿದೆ. ಇವತ್ತು ರಾಜಕೀಯ ಪಕ್ಷಗಳು ಏನ್ ಮಾಡ್ತಾ ಇದೆ? ಜನರಿಗೆ ಕುಡಿಸ್ತಾ ಇದ್ದಾರೆ, ತಿನ್ನಿಸ್ತಾ ಇದ್ದಾರೆ. ಹಸಿರು ಒಂದು ಒಳ್ಳೆದನ್ನ ಹೇಳ್ಕೊಡ್ತಾ ಇಲ್ಲ. ನೀವು ಒಗ್ಗಟ್ಟಾಗಿ ಒಂದು ಊರಲ್ಲಿ ಈ ಊರಲ್ಲಿ ಹೆಸರು ನೆಮ್ಮದಿ ಆಗಿದ್ದೀರಾ? ಯಾಕೆ? ಎಲ್ಲ ಪಕ್ಷಕ್ಕೂ ಓಟ್ ಹಾಕಿರ್ತೀರ ಒಂದಲ್ಲ ಒಂದು ಬಾರಿ. ಯಾಕೆ ನೆಮ್ಮದಿ ಆಗಿಲ್ಲ? ಮೊದಲು ರಾಜರ ಕಾಲ ಅಂತಂದ್ರೆ ಎಷ್ಟು ಜನಕ್ಕೆ ಗೊತ್ತು? ರಾಜರ ಕಾಲದಲ್ಲಿ ಜನರು ಹೇಗಿದ್ರು, ರಾಜರು ಹೇಗಿದ್ರು ಹೇಳಿದ್ರೆ ಏನಂತ ಹೇಳ್ತಾರೆ ಮೇಡಮ್? ಅವಾಗ ₹100, ₹500 ತಗೊಂಡಿರ್ತಾರೆ. ಅದ್ರಿಗೆ ಏನಾನ ನಮ್ಮ ಮನೆಯಾಗ ಏನಾನ ಬೇಕು ಅಂದ್ರೆ ನೀವು ಸುಮ್ಮನೆ ಹಾಕಿಲ್ಲಮ್ಮ, ನಮಗೆ ದುಡ್ಡು ಕೊಡ್ತೀವಿ ಹಾಕ್ತೀವಿ ಅಷ್ಟೇ, ಹೋಗ್ರೆ ಹಾಗ ಅಂದಿಸ್ಕೊಳ್ತಾ ಇರ್ತಾರೆ. ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಅದೇ ಮಾಡಿ ಮತ್ತೆ ಆತರ. ಈಗ ಒಂದು ಪಕ್ಷದಲ್ಲಿ ಒಂದು ಉದಾಹರಣೆಗೆ ಈ ಬಾರಿ JDS ಇದೆ. JDS ಪಕ್ಷದಲ್ಲಿ ನಿಮ್ಗೇನು ಕೆಲಸ ಆಗಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದು ಹೊಸ ಪಕ್ಷಕ್ಕೂ ಹೊಸ ಅಭ್ಯರ್ಥಿಗೂ ನೀವು ಅವಕಾಶ ಮಾಡಿಕೊಡ್ಬೇಕಾ ಇಲ್ವಾ? ಮಾಡ್ಬೇಕು, ತಲೆ ಹತ್ರ ಮಾಡ್ಕೊಡ್ಬೇಕು. ಬಟ್ ಇವಾಗ ಜನರು ಏನ್ ಮಾಡ್ತಾ ಇದಾರೆ? ಒಬ್ರು MLA ಆಗಿ ನಿಂತ್ರೆ ಅವ್ರು ಸಾಯೋವರೆಗೂ ಅವನೇ MLA, ಅವನೇ ಇರ್ಬೇಕು. ಇಲ್ಲ ಅಂತಂದ್ರೆ ಅವ್ನು ಸತ್ತಾದ್ಮೇಲೆ ಅವ್ರ ಮಗನೋ ಮೊಮ್ಮಗನೋ ಅವ್ರ ವಂಶ ಬೆಳೀತಾ ಇರುತ್ತೆ ಹೊರತು ಅವ್ರ ಹಿಂದೆ ಹೋಗಿ ಕುಡಿದು ತಿಂದು ಜೈಕಾರ ಹಾಕಿ ಫ್ಲಾಗ್ ಹಿಡ್ಕೊಂಡು ಏನು ಒಂದು ಚುನಾವಣೆ ಬಂತು ಅಂತಂದ್ರೆ ಅವ್ರಿಗೆ ಕೆಲಸ ಮಾಡಿದಂಥವ್ರು ಬಡವರಾಗೇ ಹುಡುಕ್ತಾ ಇದ್ದಾರೆ. ಇವತ್ತು ಉದಾಹರಣೆ ಹೇಳ್ತೀನಿ, ಇಲ್ಲಿ ಒಂದು ಅಂಗಡಿ ಕಾಣಿಸ್ತಾ ಇದೆ ನನಗೆ. ಈ ಅಂಗಡಿ 10 ವರ್ಷದಿಂದ ಇದೆ. 10 ವರ್ಷದಿಂದ ಅಂಗಡಿ ಮಾಲೀಕರು ಅಂದ್ರೆ ಅಂಗಡಿ ಓನರು ಯಾವ ಸ್ಟೇಜಲ್ಲಿ ಇದ್ದಾರೋ ಅದೇ ಸ್ಟೇಜಲ್ಲೇ ಇರ್ತಾರೆ. ಅವರು ಏನೋ ಶ್ರೀಮಂತರಾಗಿದ್ರೆ ಮತ್ತೆ ಅಂಗಡಿ ಇಟ್ಕೊಳ್ತಾ ಇರ್ಲಿಲ್ಲ, ಬೇರೆ ಏನೋ ಕೆಲಸನೋ ಬಿಸ್ನೆಸ್ ಮಾಡ್ಕೊಳ್ತಾ ಇದ್ರು. ಯಾಕೆ ಅಂಗಡಿಯಲ್ಲೇ ಇದ್ದಾರೆ? ಅವ್ರು ಯಾವ್ದು ರಾಜಕೀಯ ಪಕ್ಷಕ್ಕೆ ವೋಟ್ ಹಾಕಿಲ್ಲ. ಆದ್ರೆ MLA ಎಷ್ಟು ದಿನ ಆಯ್ತು ಬಂದು ಇಲ್ಲಿ ಗೆದ್ದು? ಅಥವಾ ನಾನು MLA ಆಗ್ತೀನಿ ಅಂತ ಗೆದ್ದು ಎಷ್ಟು ದಿನ ಆಯ್ತು? ಅವ್ರು MLA ಶ್ರೀಮಂತ ಆಗೋದಕ್ಕೆ, ಕೋಟ್ಯಾಧೀಶ್ವರ ಆಗೋದಕ್ಕೆ 5 ವರ್ಷ ಸಾಕು. 10 ವರ್ಷದಿಂದ ಈ ಅಂಗಡಿ ಮಾಲೀಕ ಹಿಂಗೆ ಇದ್ದಾನೆ. ಆದ್ರೆ ಒಂದು MLA 5 ವರ್ಷ ನಿಮ್ ಸೇವೆ ಮಾಡ್ತೀನಿ, ನಿಮ್ಮ ಟ್ಯಾಕ್ಸ್ ಹಣದಿಂದ ನಮ್ಗೆ ಸಂಬಳ ಕೊಡಿ ಅಂತ ಹೇಳಿದಂತಹ MLA 5 ವರ್ಷಕ್ಕೆ ದೊಡ್ಡ ಅಂತಸ್ತುಗಳು ಎಲ್ಲಂದ್ರೆ ಅಲ್ಲಿ ಜಮೀನುಗಳು ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ನಾವು ಕೇಳ್ತಾ ಇಲ್ಲ? ಇದನ್ನ ಕೇಳಬೇಕಂದ್ರೆ ಪಕ್ಷ ಬಿಟ್ಕೊಂಡಿಲ್ಲ. ಅವ್ನು MLA ಆದ್ರೂ, ಸರ್ಕಾರಿ ಅಧಿಕಾರಿ ಆದ್ರೂ, ಇವತ್ತು ಒಂದು ಖಾತೆ ಮಾಡಿಸ್ಕೊಳ್ಬೇಕು ಅಂತ ಸರ್ಕಾರಿ ಕಚೇರಿಗೆ ಹೋಗ್ತೀವಿ. ಒಂದು ಖಾತೆಗೆ ಎಷ್ಟು ತಗೊಳ್ತಾ ಇದ್ದಾರೆ ದುಡ್ಡು? ಮೊನ್ನೆ ಇವ್ರು ಹೇಳ್ತಾ ಇದ್ರು 3,000 ಕೊಟ್ಟು ಬಂದ್ರಂತೆ. ಇನ್ನೊಬ್ರು ಇವತ್ತು ಕೋಲಾರಲ್ಲಿ ಸಿಕ್ಕಿ ಹೇಳಿದ್ರು 35,000 ಕೊಟ್ಟಿದ್ದಾರಂತೆ. ಆದ್ರೆ ಖಾತೆಯ ಏನು ಒಂದು ಗವರ್ಮೆಂಟ್ ಫೀಸ್ ಏನಿದೆ 1,000 ಒಳಗಡೆನೆ ನಿಮ್ಗೆ ಕೆಲಸ ಆಗುತ್ತೆ. ಆದ್ರೆ ಒಂದು ದಿನ ಕೂಲಿ ಮಾಡೋರು ಎಷ್ಟು ಜನ ಇದ್ದಾರೆ? ಪ್ರತಿದಿನ ಕೆಲಸ ಮಾಡಿದ್ರೆ ದುಡ್ಡು. ಒಂದು ದಿನ ಒಂದು ಹೊಲಕ್ಕೆ ಹೋಗಿ ಕೂಲಿ ಮಾಡಿದ್ರೆ ₹500ರಿಂದ ₹600 ದುಡಿಬೋದು. ₹600 ಎಷ್ಟು ಜನ ಲೋನ್ಸ್ ಇದೆ? ಎಲ್ಲರಿಗೂ ಲೋನ್ಸ್ ಇದೆ. ಆದ್ರೆ ಆ ಲೋನ್ಸ್ ನ ಕಟ್ಟೋದಕ್ಕೆ ಇವತ್ತು ದಿನ ಕೂಲಿ ಮಾಡೋಂಥವ್ರು ₹600 ಬಂದ್ರೆ ₹600 ₹200 ಲೋನ್ಗೆ ಹೋದ್ರೆ ಇನ್ನ ₹200 ಯಾವ್ದಾದ್ರು ಸರ್ಕಾರಿ ಆಫೀಸ್ಗೆ ಹೋದಾಗ
ಇಲ್ಲಿ ಒಂದು ಪಕ್ಷಕ್ಕೆ ಎಷ್ಟೋ ಜನ ಕಾರ್ಯಕರ್ತರು ದುಡ್ಡಿರ್ತಾರೆ. ಪ್ರತಿ ಹಳ್ಳಿಯಲ್ಲೂ ಈ ಪಕ್ಷಕ್ಕೆ JDS ಅನ್ನೋ ಒಂದು ಪಕ್ಷಕ್ಕೆ ಕಾರ್ಯಕರ್ತರು ಇರ್ತಾರೆ. ಆ ಕಾರ್ಯಕರ್ತರು ನಿಮ್ಮೂರಿನ ಜನರು ಇನ್ನು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮೆಲ್ಲ ಹತ್ರ ಹೋಗಿನ ಕಾರ್ಯಕರ್ತರು ಬೇಕು. ನಮ್ಮ ಊರಿನ ಜನ ನನ್ನ ಕಣ್ಮುಂದೆ ಗುಡಿಸಲಲ್ಲಿ ಇದ್ದಾರೆ, ನಮ್ಮೂರಿನ ಜನಕ್ಕೆ ಮನೆ ಮಾಡಿಕೊಡಿ, ಅಥವಾ ಈ ರಸ್ತೆ ಸರಿ ಇಲ್ಲ ರಸ್ತೆ ಮಾಡಿಕೊಡಿ, ಅಥವಾ ಇಲ್ಲಿ ಶಾಲೆ ಸರಿ ಇಲ್ಲ ಶಾಲೆ ಮಾಡಿಕೊಡಿ, ಅಥವಾ ಇನ್ನೊಂದು ಮನೆ ಸೋರ್ತಾ ಇದೆ ಆ ಮನೆ ರೆನೋವೇಟ್ ಮಾಡಿಕೊಡಿ, ಈ ಥರ ಹೇಳಿದ್ರೆ, ಅಥವಾ ನಾನು ಈ ಊರಿನ JDS ಕಾರ್ಯಕರ್ತ ಅಥವಾ BJP ಕಾರ್ಯಕರ್ತ ನಾನು ಕಾಂಟ್ರಾಕ್ಟ್ ಮಾಡಿಸ್ತೀನಿ, ಒಂದು 10,000 ರೋಡ್ಗೆ ಖರ್ಚಾಗುತ್ತೆ, 50,000 ಬಿಲ್ ಮಾಡ್ಕೊಳ್ತೀನಿ, ನನ್ನ ಮನೆ ಮಾತ್ರ ಅಂತಷ್ಟು ಮೇಲೆ ಅನ್ನಷ್ಟು ಬೆಳೀತಾ ಇರಲಿ, ಇದಕ್ಕೆ ನಮ್ಮೂರವ್ರು ಏನಾದರೂ ಹಾಳಾಗೋದು ಪರವಾಗಿಲ್ಲ. ಆಗ್ತಾ ಇದೆಯಾ ಇಲ್ವಾ ಇದು? ಮತ್ತೆ ಬದಲಾವಣೆ ಮಾಡೋದು ಯಾರು? ಬದಲಾವಣೆ ಮಾಡೋದು ಯಾರು? ನಾವಾ? ಪ್ರತಿ ನೋಡ್ತಾ ಇರೋದು ಯಾರು? ಯಾಕೆ ನೆಮ್ಮದಿ ಇಲ್ಲ ನಿಮಗೆ? ಪ್ರತಿದಿನ ಕೇಸ್ಗಳು ಯಾವುದೋ ಒಂದು ಕೇಸ್ ಬೀಳ್ತಾ ಇರುತ್ತೆ. ಪ್ರತಿದಿನ ಯಾವುದೋ ಒಂದು ಕಚೇರಿಗೆ ಹೋದಾಗ ನಿಮ್ಮನ್ನ ಕನಿಷ್ಠ ಪಕ್ಷ ಮನುಷ್ಯರಂತ ಕೂಡ ನೋಡಲ್ಲ. ಆಫೀಸರ್ಗಳು ಎಷ್ಟು ಜನ ಇಲ್ಲಿ ಒಬ್ಬ ತಹಸೀಲ್ದಾರ್ ಹತ್ರ ಹೋದ್ರೆ ಧೈರ್ಯವಾಗಿ ಮಾತಾಡ್ತೀರಾ? ತಹಸೀಲ್ದಾರ್ ಹತ್ರ ಹೋದ್ರೆ ಎಷ್ಟು ಜನ ಧೈರ್ಯವಾಗಿ ಮಾತಾಡ್ತೀರಾ? ಅಷ್ಟೇ ಯಾಕೆ ಇಲ್ಲಿ ಯಾರೋ ಒಬ್ರು ವಿಲೇಜ್ ಅಕೌಂಟೆಂಟ್ ಬಂದ್ರು, ನಿಮ್ಮ ಊರಿಗೆ ಒಂದು ವಿಲೇಜ್ ಅಕೌಂಟೆಂಟ್ ಬಂದ್ರು, ಅವ್ರ ಹತ್ರ ಎಷ್ಟು ಜನ ಧೈರ್ಯವಾಗಿ ಮಾತಾಡ್ತೀರಾ? ಅಷ್ಟೇ ಯಾಕೆ ಸಂಘದಲ್ಲಿ ಲೋನ್ ಕೊಟ್ಟಿರುವಂತಹ ಯಾವುದೋ ವ್ಯಕ್ತಿ ಬಂದ್ರು, ಅವ್ರ ಹತ್ರ ಇದು ಮಾತಾಡ್ತೀರಾ? ನೀವು ಮಾಡೋಂಥದ್ದು ಅಯ್ಯೋ ಬಂದ್ಬಿಟ್ಟು ಬೇಗ ಬನ್ನಿ ಯಾಕೆ ಭಯ? ಲೋನ್ಸ್ ಯಾಕೆ ದುಡ್ಡಿಂದ ಕೊಡ್ತಾ ಇದ್ದಾರೆ? ಒಂದು ಪಕ್ಷದಲ್ಲಿ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ಆ ಪಕ್ಷನ ಬಿಟ್ಟು ಇರ್ಲಾರ್ದಿರ ಒದ್ದಾಡ್ತಾ ಇರೋಂಥವ್ರು ಯಾರು? ಯಾಕೆ ಅಲ್ಲಿ ಅವನ ಹತ್ರ ಎಲ್ಲೋ ನಾವು ದುಡ್ಡು ಇಸ್ಕೊಂಡಿದ್ದೀವಿ, ಅಥವಾ ಎಲ್ಲೋ ನಾವು ಅವ್ರ ಅಂಗೈಯಲ್ಲಿದ್ದೀವಿ, ಹಾಗಾಗಿ ನಾವು ಈ ಪಕ್ಷ ಬೇಡ, ಇದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ಬಿಟ್ಟು ಹೋಗಕ್ ಆಗ್ತಾ ಇಲ್ಲ. ಭಯದ ವಾತಾವರಣ ಇದೆಯಾ? ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನ್ಯಾಯ ಕೊಡೋಂಥವ್ರಿಗೆ ನ್ಯಾಯ ಸಿಗ್ತಾ ಇದೆಯಾ? ನ್ಯಾಯ ಇರೋ ಜಾಗದಲ್ಲಿ ಅನ್ಯಾಯ ಮಾಡಿದವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ, ದುಡ್ಡು ಬಿಸಾಕಿದ್ರೆ ನ್ಯಾಯ ಸಿಗ್ತಾ ಇಲ್ಲ. ಇದನ್ನ ಕಡಿವಾಣ ಹಾಕಿ ಪೊಲೀಸರು ಯಾರು? ಬ್ರಿಟಿಷ್ರ? ನಮ್ಮ ದೇಶದ ಬಿಟ್ಟು ಹೋಗಿದ್ದಾರೆ ಬ್ರಿಟಿಷರು, ಅವರ ಒಂದು ವಂಶಸ್ತ್ರ ಪೊಲೀಸರು, ಅಥವಾ ಇವತ್ತಿನ MLAಗಳು MP ಗಳು ನಮ್ಮ ಮೇಲೆ ದಬ್ಬಾಳಿಕೆಗಳು ಮಾಡ್ತಾರೆ, ನಾವು ಪ್ರಶ್ನೆ ಮಾಡಿದ್ರೆ ರೌಡಿಗಳನ್ನ ಕಳ್ಸ್ಕೊಡ್ತಾರೆ, ಅವರು ಬ್ರಿಟಿಷ್ ವಂಶಸ್ತ್ರ. ನಮ್ಮದೇ ದೇಶದಲ್ಲಿ ನಮ್ಮ ಸೈನಿಕರು ಅಲ್ಲಿ ಬಾರ್ಡರ್ಸ್ ಅಲ್ಲಿ ಕಾಯ್ಕೊಂಡು ಅವರನ್ನು ಸೇರಿ ನಮ್ಮನ್ನು ಸೇರಿ ರಕ್ಷಣೆ ಮಾಡಿ ನಮ್ಮ ದೇಶದ ಜನ ಒಗ್ಗಟ್ಟಾಗಿರ್ಬೇಕು, ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿ ಮಾಡಿರುವಂತವ್ರಲ್ವಾ ಇವರೆಲ್ಲ. ಮೋರವರ್ ಜನರಿಗಿಂತ ಕಡಿಮೆ ಆಸ್ತಿ ಅಂತಸ್ತಲ್ಲಿ ಬದುಕಬೇಕಾಗಿರುವಂತವ್ರು ಈ ನಾಡನ್ನ ದೇಶವನ್ನ ಸೇವೆ ಮಾಡುವಂತವ್ರು. ಆದ್ರೆ ಇವತ್ತು ಸೇವೆ ಮಾಡೋಂಥವ್ರ ಮೇಲೆ ಹೋಗ್ತಾ ಇದ್ದಾರೆ. ಹೇಗೆ ಇವತ್ತು ಬಹಳ ಬೇಗ ದುಡ್ಡು ಮಾಡುವಂತಹ ಕ್ಷೇತ್ರ ಯಾವುದು? ಯಾಕೆ ಕಾಂಟ್ರಾಕ್ಟರ್ಗಳ ಮೂಲಕ ಒಂದು ಹೈ ರೋಡ್ ಹಾಕೋದಕ್ಕೆ ಒಂದು 5 ಲಕ್ಷ ಆಗಿರುತ್ತೆ. ಕಾಂಟ್ರಾಕ್ಟರ್ಗಳು ಏನ್ ಮಾಡ್ತಾರೆ? ಒಂದು 20 ಲಕ್ಷ ಬಿಲ್ ಮಾಡಿ ತಿಂತಾರೆ. ಆ 10 ಲಕ್ಷ ಯಾಕೆ ನಮ್ದು? ಎಷ್ಟು ಜನ ಇವತ್ತು ನಿಮ್ಮ ಮಕ್ಕಳಿಗೆ ಚಾಕ್ಲೇಟ್ ಬಿಸ್ಕೆಟ್ ಕೊಡ್ಸಿದ್ದೀರ? ಅಲ್ಲಿ ಎಲ್ಲರೂ ಕೊಡಿಸ್ತಾನೆ ಇರ್ತಾರೆ. ಒಂದಲ್ಲ ಒಂದಿನ ಎಲ್ಲರೂ ಹೋಗಿ ಸಿಗರೇಟೋ ಬೀಡಿನೋ ಏನೋ ಒಂದು ಪರ್ಚೇಸ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ GST ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಎಷ್ಟು ಜನ ಗೊತ್ತಿದೆ? ಗೊತ್ತು. ಆ ಟ್ಯಾಕ್ಸ್ ಹಣ ಎಲ್ಲಿ ಹೋಗ್ತಾ ಇದೆ? ಈ ಪೊಲೀಸ್ ಅಧಿಕಾರಿಗಳಿಗೆ, ಸರ್ಕಾರಿ ಕಚೇರಿಗಳಲ್ಲಿ ಯಾರೇ ಕೆಲಸ ಮಾಡಿದ್ರು, ಈ ತಹಸೀಲ್ದಾರ್ ಆಗಲಿ DC ಆಗಲಿ, ಒಬ್ಬ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅಂತ ಇದ್ರು ರೈತ ಸಂಘದಲ್ಲಿ, ಅವರು ಒಂದು ಮಾತು ಹೇಳ್ತಾ ಇದ್ರು, DC ಯಾರು ಅಂತಂದ್ರೆ ನಮ್ಮ ಜಿಲ್ಲೆಯ ಮೊದಲನೇ ಕೂಲಿಕಾರ. ಕೂಲಿ ನಮ್ಮ ಸೇವೆಗಂತ ನಾವು ದುಡ್ಡು ಕೊಟ್ಟು ತೆರಿಗೆ ಕಟ್ಟಿ ಟ್ಯಾಕ್ಸ್ ಕಟ್ಟಿ ಸಂಬಳ ಕೊಟ್ಟು ನಮಗೆ ಸೇವೆ ಮಾಡಿ ನಮ್ಮ ಜನರಿಗೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯಗಳನ್ನ ಕಡಿವಾಣ ಹಾಕೋದಿಕ್ಕೆ ನಿನ್ನ ಸೇವೆಯನ್ನ ಕೊಡಿ ಅಂತ ಹೇಳಿ ನಾವು ಆಯ್ಕೆ ಮಾಡ್ಕೊಂಡಿರುವಂತಹ DC. ಎಷ್ಟು ಜನ DC ಹತ್ರ ಧೈರ್ಯವಾಗಿ ಮಾತಾಡ್ತೀರಾ? ಈಗ ನೀವೊಂದು ಕಂಪನಿ ಮಾಡಿರ್ತೀರಾ, ಕಂಪನಿಯಲ್ಲಿ ಓದಕ್ಕಾದ್ಮೇಲೆ ಯಾರು ಒಂದು 4 ಜನ ನೀವು ನೇಮಕಾತಿ ಮಾಡ್ಕೊಂಡಿರ್ತೀರಾ ಕೆಲಸಕ್ಕೆ ಅಂತ ಹೇಳಿ, ಗುಡ್ಸೋದಿಕ್ಕೋ ಅಥವಾ ಅಕೌಂಟ್ಸ್ ನೋಡ್ಕೊಳ್ಳೋದಿಕ್ಕೋ ಏನಕ್ಕಾದ್ರು ಅವರು ಸರಿಯಾಗಿ
ಹೇಳ್ಕೊಟ್ಟಿಲ್ಲ ಜನರಿಗೆ. ಇವತ್ತಿನ ರಾಜಕಾರಣಿಗಳು ಜನರಿಗೆ ತಿಳಿಸ್ಕೊಟ್ಟಿಲ್ಲ. ಇವರೆಲ್ಲ ನಿಮ್ಮ ಕೂಲಿ ನಿಮ್ಮ ಸೇವೆ ಮಾಡೋದಿಕ್ಕಿರೋದು. ನಿಮ್ಗೆ ಏನಾದ್ರೂ ಅಗತ್ಯ ಬಿದ್ರೆ ಒಂದು ರಾಜಕಾರಣಿಯ ಒಂದು MLA ಅವಧಿ 5 ವರ್ಷ ಅಷ್ಟೇ. ಬಟ್ ಒಂದು ಅಧಿಕಾರಿ ಎಷ್ಟು ವರ್ಷ ಕೆಲಸ ಮಾಡ್ತಾರೆ? 60 ವರ್ಷ ರಿಟೈರ್ಡ್ ಆಗೋವರೆಗೂ ಕೆಲಸ ಮಾಡ್ತಾರೆ. ಈ ಕ್ಷೇತ್ರ ಆಗಿರ್ಬೋದು, ಇನ್ನೊಂದು ಕ್ಷೇತ್ರ ಆಗಿರ್ಬೋದು, ಆತರ. ಸೊ ಈ ತರ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ನಮ್ಮ ರಾಜಕಾರಣಿಗಳು ನಮ್ಗೆ ನಿಮ್ಗೆ ಮಾಡಿರುವಂತಹ ಅನ್ಯಾಯಗಳು. ಪ್ರತಿಯೊಂದು ಬಡವರು ಇವತ್ತು ಘನತೆ, ಗೌರವ, ಶಾಂತಿ, ನೆಮ್ಮದಿಯಿಂದ ಬದುಕುವಂತ ವಾತಾವರಣ ನಿರ್ಮಾಣ ಮಾಡಲಿಲ್ಲ. ಇವತ್ತು ಪ್ರತಿ ಹಳ್ಳಿಯಲ್ಲೂ ಆ ಜಾತಿಯವನು, ಈ ಜಾತಿಯವನು, ಆ ಧರ್ಮದವನು, ಈ ಧರ್ಮದವನು, ನಮ್ಮ ಜಾತಿಗೆ ಒಂದು ದೇವಸ್ಥಾನ, ಇವ್ರ ಜಾತಿಗೆ ಒಂದು ದೇವಸ್ಥಾನ ಅಂತ ಹೇಳಿ ಮಾಡ್ತಾರೆ. ಬೇಕಾಗಿದ್ದ ಮೊದಲೆಲ್ಲ ಒಂದು ಪೂಜೆ ಮಾಡ್ತಾ ಇದ್ರು. ಏನು ಒಂದು 30-40 ವರ್ಷಗಳ ಹಿಂದೆ ಒಂದು ಊರಲ್ಲಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಜಾತಿ ಜನಾಂಗದವರು ಹೋಗಿ ಕೂತ್ಕೊಂಡು ಪೂಜೆ ಮಾಡ್ತಾ ಇರಲಿಲ್ಲ. ಪೂಜೆ ಮಾಡ್ತಾ ಇದ್ರಲ್ವಾ? ಒಂದು ಪೂಜೆ ಮಾಡೋದಕ್ಕೂ ಕಿತ್ತಾಟ, ಬಡ್ದಾಟ, ಅವ್ರು ನೋಡ್ರಿ ಇವ್ರಿಗಾಗಲ್ಲ, ಇವ್ರು ನೋಡಿದ್ರೆ ಚಾಲೆಂಜ್ ಮೇಲೆ ಅವ್ರು ಹಂಗ್ ಮಾಡಿದ್ರ ನಾನು ಹಿಂಗ್ ಮಾಡ್ತೀನಿ ಅಂತ ಇನ್ನೊಂದು ರೂಟ್, ಅವ್ರೊಂದು ರೂಟ್. ಇದನ್ನ ಸರಿಪಡಿಸೋರು ಯಾರು? ನಾವು ನೋಡಿದ್ವಿ ಏನು ರಾಜಕಾರಣಿಗಳು ಸರಿ ಮಾಡ್ತಾರೆ, ನಾವು ಓಟ್ ಹಾಕಿ ಗೆಲ್ಸೋಣ ಅವ್ರು ಸರಿ ಮಾಡ್ತಾರೆ ಅಂತ ನಾವು ನೋಡಿದ್ವಿ. DC ಗಳು, ತಹಸೀಲ್ದಾರ್ಗಳು, ವಿಲೇಜ್ ಅಕೌಂಟೆಂಟ್ಗಳು, RIಗಳು ಬದಲಾವಣೆ ಮಾಡ್ತಾರಂತ. ಬದಲಾವಣೆ ಆಯ್ತಾ? ಈ ಹಿಂದೆ ಮಹಾಭಾರತ ನಡೆದಿದೆ, ರಾಮಾಯಣ ನಡೆದಿದೆ. ಜಯ ಯಾರು ಸಿಕ್ತು? ಧರ್ಮ, ಸತ್ಯ, ನ್ಯಾಯ, ಯಾರಿಗೂ ಹೋಗ್ತಾರೋ ಅವ್ರಿಗೆ ನ್ಯಾಯ ಸಿಕ್ಕಿದೆ. ಅದು ಸ್ವಲ್ಪ ತಡ ಆಗ್ಬೋದು. ಹೇಗೆ ಸಿಕ್ತು? ಅವರು ಒಂದು ಹೆಜ್ಜೆ ಮುಂದೆ ಹಾಕಿ ಅಲ್ಲಿ ಅನ್ಯಾಯ ನಡೀತಾ ಇದೆ, ಅದನ್ನ ಖಂಡಿಸ್ಬೇಕು, ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಧೈರ್ಯ ಮಾಡಿ ಅವರ ವಿರುದ್ಧ ಯುದ್ಧ ಮಾಡಿದ ಕಾರಣಕ್ಕೆ, ಯುದ್ಧನೇ ಮಾಡಿರೋದ್ರಿಂದ ಇವತ್ತು ಮಹಾಭಾರತದಿಂದ ಬಂದಿರುವಂತಹ ಎಲ್ಲಾ ವಿಲನ್ಗಳು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ರು. ಒಂದು 200 ವರ್ಷದ ಹಿಂದೆ ನಮ್ಗೆ ಸ್ವತಂತ್ರ ಕೊಟ್ಟಿರುವಂತವ್ರು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಮಹಾತ್ಮ ಗಾಂಧಿಯವರು ಇವೆಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳಿ ಕರೆ ಕೊಟ್ಟರು. ನಮ್ಗೆ ಸ್ವತಂತ್ರ ಬೇಕು, ನಮ್ಮ ಜನರು ನೆಮ್ಮದಿಯಾಗಿ ಸಿಗಲ್ಲ ಅಂತ ಇರ್ತಾ ಇಲ್ಲ ಅಂತ ಹೇಳಿ. ಅವಾಗ ಇವತ್ತಿಗೂ ಬದಲಾವಣೆ ಆಗಿದೆಯಾ? ಬ್ರಿಟಿಷ್ ಇರುವಾಗ ಹೇಗೆ ಜನರನ್ನ ದಬ್ಬಾಳಿಕೆ ಮಾಡಿ ಉಪ್ಪು ಬೆಲೆ ಟ್ಯಾಕ್ಸ್ ಹಾಕಕ್ಕೆ ಹೊರಟರು. ನಮ್ಮದೇ ದೇಶದಲ್ಲಿ ಸಿಗುವಂತಹ ಉಪ್ಪಿಗೆ ಬ್ರಿಟಿಷರು ಟ್ಯಾಕ್ಸ್ ಹಾಕಿದ ಒಂದು ಕಾರಣಕ್ಕೆ ನಮ್ಮ ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಉಪ್ಪಿನ ಸತ್ಯಾಗ್ರಹ ಅಂತ ಹೇಳಿ ಮಾಡಿದ್ರು. ಅವತ್ತು ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡಿದ್ರು, ಏನು ನಮ್ಮ ದೇಶದಲ್ಲಿರುವಂತಹ ಈ ಪಾಕಗಳನ್ನು ಒಟ್ಟು ಓಡಿಸೋಣ. ಇವತ್ತು ಚಾಕ್ಲೇಟ್ ಮೇಲೆ, ಬಿಸ್ಕೆಟ್ ಮೇಲೆ, ನಮ್ಮ ಮಗು ಕುಡಿಯುವಂತಹ ಹಾಲು ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಈಗ ಒಂದು ರಾಜ ಚೆನ್ನಾಗಿದ್ರೆ ಊರ್ ಚೆನ್ನಾಗಿರುತ್ತೆ, ರಾಜ ಒಳ್ಳೆಯವನಾದ್ರೆ ಊರವರೆಲ್ಲ ಒಳ್ಳೆಯವರಾಗಿರ್ತಾರೆ. ಅದೇ ರಾಜ ಕೆಟ್ಟದಾಗಿ ನಡೀತಾರೆ, ಅವನ್ನೆಲ್ಲ ನೋಡುವಂತ ಹಾಗೆ ನಿಭಾಯಿಸ್ಕೊಳ್ಳುವಂಥವ್ರು ಏನಾಗ್ತಾರೆ? ಅದೇ ಥರ ಪಾಪ ಕೆಲಸ ಮಾಡುವಂಥವ್ರು ಆಗ್ತಾರೆ. ನಮ್ಮ ಲೀಡರಿಂಗ್ ಇರ್ಬೇಕಂದ್ರೆ ನಾವೇನು ಇವತ್ತು JDS ಇಂದ ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರು ಏನ್ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತು. ಅವ್ರ ಮನೆಗೆ ಹೋಗ್ತಾ ಇರುವಂತಹ ಒಬ್ಬ ಕೆಲಸದ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಅವನೇ ವಿಡಿಯೋ ಮಾಡ್ಕೊಂಡು ಇವತ್ತು ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾರೆ. ಒಂದು ಕ್ಷೇತ್ರದ MLA ಎಲ್ಲಾರ್ಗೂ ಒಳ್ಳೇದು ಹೇಳ್ಕೊಡೋವಂಥವ್ನು ಆ ಥರ ಕೆಲಸ ಮಾಡಿದಾಗ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಿರ ಇದ್ದಾಗ ಮತ್ತೆ ಅಲ್ಲಿರುವಂತಹ ಜನರು ಯಾವ ರೀತಿ ಬದುಕ್ತಾರೆ? ಆ ಕ್ಷೇತ್ರದಲ್ಲಿ ಜನರನ್ನ ಕಾಪಾಡಬೇಕಾಗಿರೋರು ಯಾರು? ಅದನ್ನ JDS ಅವ್ರು ಯಾಕೆ ಕೇಳ್ತಾ ಇಲ್ಲ? ಇವಾಗ ಅವ್ರದೇ ಪಕ್ಷದವ್ರಲ್ವಾ? ಇಲ್ಲಿರುವಂತದ್ದು JDS ಪಕ್ಷನೇ ಅಲ್ವಾ? ಇಲ್ಲಿರುವಂತಹ JDS ಪಕ್ಷದ ನಾಯಕ ಅಲ್ಲಿ ನೀವು ಒಳ್ಳೆಯವ್ರಂತ ಹೇಳಿ ಪಕ್ಷಕ್ಕೆ ಸೇರ್ಕೊಂಡಿದ್ದೀನಿ, ಇಲ್ಲಿ ನೋಡಿದ್ರೆ ನೀವು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಜೈಲಲ್ಲಿ ಹೋಗಿ ಕೂತ್ಕೊಂಡಿದ್ದೀರಾ. ನನ್ನ ಕ್ಷೇತ್ರದ ಜನ ನನ್ನನ್ನು ಕೇಳ್ತಾರೆ, ಯಾಕಪ್ಪ ಹಿಂಗ್ ಮಾಡಿದೀಯಾ, ಈ ಥರದವ್ರ ಜೊತೆ ನೀನಿದೀಯಾ ಅಂತ ಕೇಳ್ತಾರೆ. ನಾನು ಏನು ಉತ್ತರ ಕೊಡ್ಲಿ ಅಂತ ಹೇಳಿ ಇಲ್ಲಿನ MLA ಹೋಗಿ ಕೇಳ್ಬೇಕಾ ಬೇಡವಾ? ಅವನು ಸರಿ ದಾರಿಯಲ್ಲಿ ಇಲ್ಲ ಅಂತಂದ್ರೆ ಅವರ ಕೆಲ ಹಂತದಲ್ಲಿ ಒಳ್ಳೆ ದಾರಿಯಲ್ಲಿ ನಡೀತಾ ಇರೋಂಥ ಬುದ್ಧಿ ಕಲಿಸ್ಬೇಕಾ ಇಲ್ವಾ? ಆದ್ರೆ ಏನ್ ಮಾಡ್ತಾ ಇದ್ದಾರೆ?
ಎಲೆಕ್ಷನ್ ಆದ್ಮೇಲೆ ಅವ್ರ ತಾನೇ ಅವ್ರು ನೋಡ್ಕೊಳ್ತಾರೆ. ಇವ್ರು ಕುಡಿದು ತಿಂದು ಅಭ್ಯಾಸ ಆಗ್ತದೆ. ಮನೆಗಳಲ್ಲಿ ಹೊಡೆದು ಬಡ್ದು ಕೂಲಿ ನಾಲಿ ಮಾಡಿ ಇಟ್ಕೊಂಡಿರುವಂತ ಹಣನ ಕಿತ್ಕೊಂಡು ಹೋಗಿ ಲಾಸ್ಟ್ಗೆ ಕುಡುಕ್ ಹಾಕ್ತಾ ಇದಾರೆ. ಆ ಮನೆ ಬಡತನ ಹಂಗೆ ಉಳಿತಾ ಇದೆ ಬಿಟ್ರೆ ಶ್ರೀಮಂತ ಆಗೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಲ್ಲಿ ನೋಡಿದ್ರು ನಮ್ಮ ದೇಶದ ಒಳಗಡೆ ಗಾಂಜಾ ಜಾಸ್ತಿ ಆಗ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ? ಅದನ್ನ ಅಲ್ಲಿಂದ ಇಲ್ಲಿ ತರ್ತಾ ಇರೋರು ಯಾರು? ಪ್ರಶ್ನೆ ಮಾಡ್ಬೇಕಾ ಬೇಡವಾ? ಸೊ ಇದು KRS ಪಕ್ಷದ ಸಿದ್ಧಾಂತ. ಪಕ್ಷದಲ್ಲಿ ಯಾರಿಗೆ ಆಗಲಿ ನ್ಯಾಯ ಸಿಗ್ಬೇಕಂತಂದ್ರೆ ನಾವು ನಿಮ್ಗೆ ಟಿ ಶರ್ಟ್ ಕೊಡ್ತೀವಿ. ಈ ಟಿ ಶರ್ಟ್ ಮುಖಾಂತರ ನೀವೇ ಹೋಗಿ ನಾನು KRS ಪಕ್ಷದ ಮೆಂಬರ್ ಅಂತ ಹೇಳಿದ್ರೆ ಸಾಕು, ನಿಮ್ಗೆ ಲಂಚ ಇಲ್ದಿರ ಕೆಲಸಗಳು ಮಾಡ್ಕೊಡ್ತಾರೆ. ಯೋಚನೆ ಮಾಡಿ, ಇವತ್ತು ನೀವು 600 ರೂಪಾಯಿ ಸಂಪಾದನೆ ಮಾಡಿದೀರಾ. 600 ರೂಪಾಯಲ್ಲಿ ಸರ್ಕಾರಿ ಕಚೇರಿಗೆ ಎಲ್ಲಾದ್ರೂ ಹೋದಾಗ ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡ್ಕೋಬೇಕಂದ್ರೆ 10 ರೂಪಾಯಿ ಏನಾದ್ರು ಕೊಟ್ಟಾಗ 10 ರೂಪಾಯಿಯಲ್ಲಿ 1000 ರೂಪಾಯಿಯಲ್ಲಿ 1000 ರೂಪಾಯಿ ಕೊಡಕ್ ಹೋದ್ರೆ ಇನ್ನೂ 400 ರೂಪಾಯಿ ಸಾಲ ಮಾಡ್ಬೇಕಾಗುತ್ತೆ. 10 ರೂಪಾಯಿ ಕೊಡಕ್ ಹೋದ್ರೆ 590 ರೂಪಾಯಿ ನಿಮ್ಗೆ ಉಳಿತಾಯ ಆಗುತ್ತೆ. ನಾವು ಎಲೆಕ್ಷನ್ಗೆ ಹಿಂದೆ ದುಡ್ಡು ಕೊಡಲ್ಲ, ಹಿಂದೆಯಿಂದ ನಿಮ್ ಜಾಬ್ ತುಂಬಿಸ್ತಾ ಇರ್ತೀವಿ. ನಿಮ್ಮದು ಆಗ್ಲಿ ನಮ್ಮದಾಗ್ಲಿ ಹೇಗೆ ತೆರಿಗೆ ಕಡಿಮೆ ಆಗುತ್ತೆ, ಟ್ಯಾಕ್ಸ್ ಕಟ್ಟೋದು ನೀವು ಕಡಿಮೆ ಆಗುತ್ತೆ. ಮತ್ತೆ ಎಲ್ಲಾರ್ಗು ಸರಿಯಾಗಿ ಇವತ್ತು ಸೌಲಭ್ಯಗಳು ಏನಿದೆ ಅದನ್ನ ಕರೆಕ್ಟಾಗಿ ಕೊಡ್ಸಿದ್ರೆ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಶಾಂತಿ ನೆಮ್ಮದಿ ಯಾವ್ದು ಕಾರಣಕ್ಕಾಗಿ ಹಾಳಾಗ್ತಾ ಇದೆ? ಒಂದು ಅಧಿಕಾರಕ್ಕೋಸ್ಕರ. ನಾನು ಯಾವ್ದೋ ಒಂದು ಪೋಸ್ಟ್ ಅಲ್ಲಿ ಇದ್ದೀನಿ, ಆ ಪೋಸ್ಟ್ ನನಗೇ ಸೀಮಿತ. ಇನ್ನೊಬ್ನ ಯಾವನೋ ಬಂದು ಆಪೋಸಿಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನನ್ನ ಹೊಡೆಯೋದು, ಬರೆಯೋದು, ಸುಲಿಗೆ ಸಾಕೋದು, ಫಿಟ್ ಮಾಡೋವಂಥದ್ದು ಇದೆಲ್ಲ ಹಾಕಿನೇ ಶಾಂತಿ ನೆಮ್ಮದಿ ಹೋಗ್ತಾ ಇದೆ. ಮತ್ತೊಂದು ದುಡ್ಡಲ್ಲಿ ಹಣ ಮತ್ತು ಅಧಿಕಾರ ಇವತ್ತು ಜನರನ್ನ ತಪ್ಪು ದಾರಿ ಹಿಡಿಯೋ ಹಾಗೆ ಮಾಡಿದೆ. ಮೊದಲು ಒಂದೊತ್ತು ಊಟಕ್ಕೆ ಎಲ್ಲಾದ್ರೂ ಭಿಕ್ಷೆ ಬೇರೆ ಬಂದ್ರು ನೆಮ್ಮದಿಯಾಗಿ ಊಟ ತಿಂತಾ ಇದ್ರು. ಮೊದಲೆಲ್ಲ ಊಟ ಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೋಗಿ ಕೆಲಸ ಮಾಡಿ ನನ್ಗೊಂದು ಶೇರ್ ಅಕ್ಕಿ ಕೊಡಿ ಅಥವಾ ಒಂದು ಇಷ್ಟು ರಾಗಿ ಕೊಡಿ ಅಂತ ಹೇಳಿ ತಗೊಂಡು ಹೋಗಿ ತಿಂತಾ ಇದ್ರು. ಆದ್ರೆ ಇವತ್ತು ಕೂಲಿ ಮಾಡಕ್ ಹೋಗ್ತಾರೆ, ಮತ್ತೆ ಅದನ್ನ ಎಲ್ಗೂ ಕಷ್ಟಪಟ್ಟು ಬಂದು ಕೂಲಿ ಮಾಡಿ ಅಲ್ಲಿ ಇಟ್ಕೊಂಡೋಗಿ ಲೋನ್ ಹಾಕಿ ಕೊಡ್ತಾ ಇದಾರೆ. ಒಂದು MLA ಮನಸ್ಸು ಮಾಡಿದ್ರೆ ನೀವೆಲ್ಲ ಲೋನ್ ತಗೊಳ್ಳೋಂತ ಪರಿಸ್ಥಿತಿ ಬರಲ್ಲ. ಯಾಕೆ ಲೋನ್ ಮಾಡ್ತಾ ಇದ್ದೀರಾ? ಎಜುಕೇಶನ್, ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕಂತ ಗಂಡಂದ್ರಿಗೆ ಕೊಡಿಸ್ತಾ ಇದಾರೆ, ಹೆಣ್ಮಕ್ಳಿಗೆ ಲೋನ್ ಕೊಡ್ತಾ ಇದಾರೆ. ಅಲ್ಲಿ ಗಂಡಂದ್ರು ಕುಡಿದು ಹಾಳು ಮಾಡಿ ಏನು ಫುಲ್ ಸಂಸಾರ ಹಾಳಾಗ್ತಾ ಇದೆ. ಈ ಕಡೆ ಹೆಣ್ಮಕ್ಳಿಗೆ ಲೋನ್ ಕೊಟ್ಟು ಲೋನ್ ಕಟ್ಲಾರ್ದಿರ ಕೆಲವೊಂದು ನೆಮ್ಮದಿ ಇಲ್ದಿರ ಆರೋಗ್ಯ ಹಾನಿ ಮಾಡ್ಕೊಂಡು ಮತ್ತೆ ಹಾಸ್ಪಿಟ್ಲ್ಗೆ ಹೋದ್ರೆ ಸರ್ಕಾರಿ ಆಸ್ಪತ್ರೆಗಳು ಸರಿ ಇಲ್ಲ. ಸರ್ಕಾರಿ ಆಸ್ಪತ್ರೆ ಸರಿ ಇಲ್ಲ ಅಂತ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತೀರಾ. ಪ್ರೈವೇಟ್ ಹಾಸ್ಪಿಟಲ್ ಒಂದು ಜ್ವರ ಬಂದಿದೆ ಅಂದ್ರೂ ಏನು ಬ್ಲಡ್ ಟೆಸ್ಟ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಅಂತ ಹೇಳಿ ಮಾಡ್ತಾರೆ. ಆ ಬ್ಲಡ್ ಟೆಸ್ಟ್ಗೆ ಎಷ್ಟು ಕೇಳ್ತಾರೆ? 1000 ರೂಪಾಯಿ ಕೇಳ್ತಾರೆ. ಸ್ಕ್ಯಾನಿಂಗ್ ಎಷ್ಟು ಕೇಳ್ತಾರೆ? ಅದು ನೀವು ಸಂಪಾದನೆ ಮಾಡಿದ್ದೆಷ್ಟು? 600 ರೂಪಾಯಿ ಆವತ್ತಿನ ದಿನಕ್ಕೆ. ಬಂದು ಎಕ್ಸ್ಟ್ರಾ ಹಾಕಿ ಕೊಡ್ಬೇಕಂದ್ರೆ ನೀವು ಸಾಲಗಾರರೇ ಹಾಕ್ತೀರಾ. ಸೊ ಇದನ್ನೆಲ್ಲ ಕಡಿವಾಣ ಹಾಕ್ಬೇಕು. ಕಡಿವಾಣ ಹಾಕಿದ್ರು ಅಷ್ಟು ಈಸಿಯಾಗಿ ನಮ್ಗೆ ಸ್ವತಂತ್ರ ಸಿಗಲ್ಲ. ಪೂರ್ವಿಕರು ಹೇಗೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರು, ಇವತ್ತು KRS ಪಕ್ಷ ಹಾಳಾಗಿರುವಂತ ಈ ರಾಜ್ಯವನ್ನ ಈ ಭ್ರಷ್ಟರಿಂದ ಕಾಪಾಡೋದಿಕ್ಕೆ ಉದ್ಭವ ಆಗಿರುವಂತದ್ದು. ನಮ್ಮ ಅಧ್ಯಕ್ಷರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮೋಟರೋಲಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಅಮೆರಿಕಾದಲ್ಲಿ. ಅವ್ರು ಮನಸ್ಸು ಮಾಡಿದ್ರೆ ಇವತ್ತಿಗೆ 12 ಲಕ್ಷ ರೂಪಾಯಿ ಅವ್ರಿಗೆ ಸಂಬಳ, ಆರಾಮಾಗಿ ಕುತ್ಕೊಂಡು ತಿನ್ಬೋದಾ? ಇಲ್ಲಿರುವಂತ ನಮ್ಗೂ ಏನು ತೊಂದರೆಗಳಿಲ್ಲ, ಮನೇಲಿ ಆರಾಮಾಗಿ ತಿನ್ಕೊಂಡಿರೋ ಅಷ್ಟೇ ಇದೆ. ಯಾಕೆ ಬಂದು ರೋಡ್ ಮೇಲೆ ಚೇರ್ ಹಾಕಿದ್ರೆ ರೋಡಲ್ಲಿ ಕೂತ್ಕೊಳ್ತಾ ಇದೀವಿ. ರೋಡ್ ಮೇಲೆ ಚೇರ್ ಇಲ್ಲ, ಕೆಳಗಡೆ ಕೂತ್ಕೊಳ್ಳಿ, ಇಷ್ಟೇ ನಮಗೆ ಶಕ್ತಿ ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಯಾಕೆ ನಮ್ಮ ಮನೆ ಉದ್ಧಾರ ಆಗ್ತದ? ಉದ್ಧಾರ ಆಗತ್ತಾ? ನಾವು ಜಾಗೃತಿ ಮೂಡಿಸ್ಬೇಕು, ನಿಮ್ಮ ಹಕ್ಕುಗಳು ಏನು ಅಂತ ಹೇಳಿ ನಾವು ತೋರಿಸ್ಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೆ. ಸೊ ಹಾಗಾಗಿನೇ ಇವತ್ತು ಕುಟುಂಬಗಳ ಸಮೇತ ಎಷ್ಟೋ ಜನ ಏನು ಅಕ್ಕ ತಂಗಿರೂ ಮನೆ ಮಠ ಎಲ್ಲ ಬಿಟ್ಟು ಬೀದಿಗೆ ಬಂದು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮಗೋಸ್ಕರ ಅಲ್ಲ, ನನಗೆ ದೇವರು ಕೊಟ್ಟಿರೋ ಅಷ್ಟು ಚೆನ್ನಾಗಿದ್ದೀವಿ, ಆದರೆ ನಮ್ಮ ಜನರು ಚೆನ್ನಾಗಿಲ್ಲ. ನಮ್ಮ ಜನರು ನಮ್ಮ ದೇಶದವರೇ, ನಮ್ಮ ಅಣ್ಣ ತಮ್ಮಂದ್ರೆ, ನಮ್ಮ ಅಕ್ಕ ತಂಗಿರ ಅಂತ ಭಾವಿಸ್ಕೊಂಡು ನಾವು ಪಕ್ಷ ಕಟ್ಟಕ್ಕೆ ಹೊರಟಿರೋಂಥವ್ರು. ಸೊ ಹೊಸ ಪಕ್ಷ ಆಗಿರೋದ್ರಿಂದ
ನಿಮ್ಗೆ ನ್ಯಾಯ ಸಿಕ್ಕಿಲ್ವಾ? ಪ್ರಶ್ನೆ ಮಾಡಿ. ನಿಮ್ಗೆ ಅನ್ಯಾಯ ಆದಾಗ ನಾವೆಲ್ಲ ನಿಮ್ ಜೊತೆಗೆ ಬರ್ತೀವಿ. ಮೋರವರ್ ನಿಮಗೆ ಈ ಟೀ ಶರ್ಟ್ ಅನ್ನೋದು ಇರುತ್ತೆ. ಅಂಡ್ ಇವಾಗ ಫ್ರೀ ಆಗಿ ಕೊಟ್ರೆ ಯಾವುದಕ್ಕೂ ವ್ಯಾಲ್ಯೂ ಇರಲ್ಲ. ಇವತ್ತು ಬಸ್ ಟಿಕೆಟ್ ಫ್ರೀ ಅಂತ ಹೇಳಿ ಜನರು ಉಪಯೋಗ ಮಾಡ್ಕೊಳ್ಳೋರು ಇದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ದುರುಪಯೋಗ ಮಾಡ್ಕೊಳ್ಳೋರು ಇದ್ದಾರೆ. ಮೊದಲು ಮನೆಗಳಲ್ಲಿ ಅಟ್ಲೀಸ್ಟ್ ಇರ್ತಾ ಇದ್ರು, ಇವಾಗ ಬಸ್ ಫ್ರೀ ಅಂತ ಹೇಳ್ಬಿಟ್ಟು ಕೆಟ್ಟ ಕೆಲಸ ಮಾಡೋಕ್ಕೂ ಹೋಗುವಂಥವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಸೊ ಇಂಥ ಟೈಮಲ್ಲಿ ನಮಗೆ ಯಾವುದು ಬೇಡ, ನಾವು ದುಡ್ಡು ಕೊಟ್ಟು ಬರ್ಕೋಣ, ಕೈಯಲ್ಲಿ ಆದರೆ ಸ್ವಾಭಿಮಾನ ಅನ್ನೋದು ನಮಗೆಲ್ಲ ಇದೆಯಾ ಇಲ್ವಾ? ನಿಮ್ಮ ಊರಲ್ಲಿ ಯಾರಾದರೂ ಒಂದು ಮಾತಾಡಿದ್ರೆ ನಿಮಗೆ ಕೋಪ ಬರುತ್ತೆ ಇಲ್ವಾ? ಯಾಕೆ ಬರುತ್ತೆ? ಸ್ವಾಭಿಮಾನ ನಮ್ಮಲ್ಲಿ ಇರೋದ್ರಿಂದ, ರಕ್ತ ಕುದಿಯೋದ್ರಿಂದ, ಉಪ್ಪು ಖಾರ ತಿನ್ನೋದ್ರಿಂದ. ಆದ್ರೆ ಅಲ್ಲಿ ರಾಜಕಾರಣಿಗಳು ನೀವು ಭಿಕಾರಿಗಳು ಅಂತ ಹೇಳಿ ಫ್ರೀಯಾಗಿ ಅಕ್ಕಿ ಕೊಡ್ತಾ ಇದ್ದಾರೆ. ನೀವು ಭಿಕಾರಿಗಳು ಅಂತ ಹೇಳಿ ಫೆಸಿಲಿಟಿ ಏನು ಸರಿ ಹೆಣ್ಮಕ್ಳಿಗೆ ಬಸ್ ಚಾರ್ಜಸ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದ್ದಾರೆ. ಮೊದಲೆಲ್ಲ ಒಂದು ಜಮೀನ್ ರಿಜಿಸ್ಟ್ರೇಷನ್ ಎಷ್ಟಿರ್ತಾ ಇತ್ತು? ಹಾರ್ಡ್ಲಿ 30,000-40,000 ಒಳಗಡೆ ಆಗ್ಬಿಡ್ತಾ ಇತ್ತು. ಇವತ್ತು ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ 1.5 ಲಕ್ಷ ಕೊಡ್ಬೇಕು. ಅದು ಜನರು ದಿನ ಹೋಗಲ್ಲ ಅಲ್ವಾ, ಗೊತ್ತಾಗಲ್ಲ. ಅದು ಹಿಂದೆ ಇನ್ನಲ್ಲ ಎಳಿತಾ ಇದಾರೆ ನಿಮ್ ದುಡ್ಡನ್ನ. ಮುಂದೆ ಫ್ರೀಯಾಗಿ ಕೊಟ್ಟು ನಿಮ್ಗೆ ಎಷ್ಟು 2,000 ಫ್ರೀಯಾಗಿ ಕೊಡ್ತಾ ಇದಾರೆ, ಲಕ್ಷಾಂತರ ರೂಪಾಯಿ ಹಿಂದೆ ನಾವು ಮೂಡಿ ಹೊಡಿತಾ ಇದ್ದಾರೆ. ಅದು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಈಗ ಬರ್ತಾ ನಾನು ಒಂದು ಲೈವ್ ನೋಡ್ಕೊಳ್ತಾ ಬಂದೆ, ಇವ್ರ ಹತ್ರ ಹೇಳಿದೆ, ಇವರು ಸಮೃದ್ಧಿ ಮಂಜುನಾಥ್ ಅವ್ರು ಹೇಳ್ತಾ ಇದ್ದಾರೆ ಅಸೆಂಬ್ಲಿಯಲ್ಲಿ ಇವತ್ತು ಮಾತಾಡ್ಬೇಕಾದ್ರೆ ನನ್ನ ಜನತೆ ಟಿವಿಯಲ್ಲಿ ನೋಡ್ತಾ ಇದ್ದಾರೆ. ಟಿವಿಯಲ್ಲಿ ನೋಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಅವರ ಪ್ಲೇಟಲ್ಲಿ ಬಿರಿಯಾನಿ ಇದೆ, ಜೆಡಿಎಸ್ ಅವ್ರಿಗೆ ಚಿತ್ರಾನ್ನ ಕೊಡಿ ಅಂತ. ಅಂದ್ರೆ ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಇದೆ, ಆಗಿ ಕೆಲಸಗಳು ಮಾಡಿಸ್ತಾ ಇಲ್ಲ. ಜೆಡಿಎಸ್ ಅಲ್ಲಿ ನಮಗೆ ಚಿತ್ರಾನ್ನ ಆದ್ರೂ ಕೊಡಿ, ಅದೇ ಆದ್ರೂ ಕೊಡಿ ಅನ್ನೋ ಥರ ಏನಾಗಿದೆ? ಒಬ್ಬ ನಾಯಕ ಗೆದ್ದಿದ್ದಾನೆ ಅಂದ್ರೆ ಜಾತಿ ನೋಡಬಾರ್ದು, ಈ ಪಕ್ಷ ಆ ಪಕ್ಷ ಅಂತ ನೋಡಬಾರ್ದು, ಧರ್ಮ ನೋಡಬಾರ್ದು. ನಮಗೆ ಓಟ್ ಹಾಕಿದ್ರು ಹಾಕಿಲ್ಲ ಅಂದ್ರೂ ನಾವು ಅವ್ರಿಗೆ ಕೆಲಸ ಮಾಡಿ ಕೊಡ್ಬೇಕು. ಅವನು ಕಾಂಗ್ರೆಸ್ ಅವನಾಗ್ಲಿ ಬಿಜೆಪಿ ಅವನಾಗ್ಲಿ ಯಾರೇ ಆಗಿರ್ಲಿ, ಗೆದ್ದ ಮೇಲೆ ಅವನನ್ನು ಒಳ್ಳೆಯವನಾಗಿ ಪರಿವರ್ತನೆ ಮಾಡೋದು, ಚೇಂಜ್ ಮಾಡೋದು ಇವಾಗ ಗೆದ್ದಿರುವಂತಹ MLAಗೆ ಇರುತ್ತೆ. ಆದ್ರೆ ಅದು ಮಾಡ್ದಿರ ನನ್ನ ಪಕ್ಷಕ್ಕೆ ಹೆಸರು ಕೊಡಬೇಕು, ನಾನೇ ಮಾಡ್ಬೇಕು ಅಂತ ಹೇಳಿ ಅವ್ರ ಪಕ್ಷಕ್ಕೆ ಯಾರು ದುಡಿದಿರ್ತಾರೆ ಅವ್ರ ಕೆಲಸ ಆಗೋದು, ಯಾರು ವೋಟ್ ಹಾಕಿರೋರ್ಗೆ ಅವ್ರಿಗೆ ಕೆಲಸ ಆಗಲ್ಲ. ಶತ್ರುತ್ವ ಬೆಳೆಸೋದು, ನೀನು ಆ ಜಾತಿಯವನ, ನೀನು ನಮ್ಮವನಲ್ಲ, ನೀನು ಆ ಧರ್ಮದವನು, ಮುಸ್ಲಿಮು ಹಿಂದೂ ಅಂತ ಹೇಳಿ, ಸರಿ ಮುಸ್ಲಿಮು ಹಿಂದೂ ಅಂತ ಹೇಳಿ ಮಾತಾಡ್ತಾರಲ್ಲ, ಮುಸ್ಲಿಂ ಕ್ಯಾಂಡಿಡೇಟ್ಸ್ ಅಷ್ಟೆಲ್ಲ ಗೆದ್ದಿದ್ದಾರೆ MLAಗಳು. ಎಲ್ಲ ಮುಸ್ಲಿಂ ಅವ್ರಿಗೂ ಬಡತನ ಅನ್ನೋದು ಇಲ್ವಾ? ಇವತ್ತು ಬಡತನ ಇದೆ ಅಲ್ವಾ? ಅಂದ್ರೆ ಇಲ್ಲಿ ಹಿಂದೂ ಕ್ಯಾಂಡಿಡೇಟ್ಸ್ ಕೊಡಿಸ್ತಾರ, ಹಿಂದೂ MLAಗಳು ಕೊಡಿಸ್ತಾರ? ಯಾವುದೂ ಇಲ್ಲ. ಇಲ್ಲಿ ಏನಂದ್ರೆ ಅವ್ರು ಬೆಳೆಯೋದಕ್ಕೆ ನಮ್ಮನ್ನೆಲ್ಲ ಅಸ್ತ್ರಗಳನ್ನ ಮಾಡಿಟ್ಕೊಳ್ತಾ ಇದ್ದಾರೆ. ಮೊದಲು ನಾವು ಬದಲಾವಣೆ ಆಗ್ಬೇಕು. ಬಿ ದ ಚೇಂಜ್ ಯು ಆರ್ ಅಂತಾರೆ. ಅಂದ್ರೆ ನಾವು ಬದಲಾವಣೆ ಆಗ್ಬೇಕು ಅಂತ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ, ಯಾರು ಸರಿ ಇಲ್ಲ ಅಂತ ಬೈತಾನೆ ಇರ್ಬೇಕು. ಮತ್ತೆ ಅವ್ನು ಬಂದಿದ ತಕ್ಷಣ 5 ನಿಮಿಷದಲ್ಲಿ ಕರ್ಬೋದು, ಮತ್ತೆ ಅವ್ನಿಗೆ ಕಳ್ಸ್ಕೊಂಡು 5 ವರ್ಷ ಅನುಭವಿಸ್ತೀವಿ. ಏನ್ ಮಾಡ್ಬೇಕು ನಾವು? ಏನ್ ಮಾಡ್ಬೇಕಮ್ಮ ಇಲ್ಲಿ ನಾವು? ಪಕ್ಷ ಚೇಂಜ್ ಅಲ್ಲ, ನಾವು ಚೇಂಜ್ ಆಗ್ಬೇಕು. ಮೊದಲು ಒಂದು MLA ನಮ್ಗೆ ಸಿಗುವಂತಹ ಸೌಲಭ್ಯಗಳನ್ನ ಕೊಡ್ಬೇಕು ಅಂತಂದ್ರೆ ಮೊದಲು ನಾವು ಪ್ರಾಮಾಣಿಕವಾಗಿ ವೋಟ್ ಹಾಕಿರ್ಬೇಕು. ಮೊದಲು ನಾವು ಪ್ರಾಮಾಣಿಕವಾಗಿ ಸ್ಕೀಮ್ಗಳನ್ನ ಪಡ್ಕೊಂಡಿರ್ಬೇಕು. ನಿಮ್ಮ ಊರಿನ ಜನರೆಲ್ಲ ಒಗ್ಗಟ್ಟಾಗಬೇಕು. ನೀವೆಲ್ಲ ಒಗ್ಗಟ್ಟಾಗಬೇಕು. ನೀವು ಕೇಳಬೇಕಾಗಿರೋದಷ್ಟೇ, ನಮ್ಮೂರಿಗೆ ರಸ್ತೆ ಸರಿ ಇಲ್ಲ, ಬಂದು ಹಾಕಿಸ್ಕೊಡು. ನಮ್ಮೂರಿಗೆ ಶಾಲೆ ಸರಿ ಇಲ್ಲ, ಬಂದು ಹಾಕಿಸ್ಕೊಡು. ಹಂಗೆ ಕೇಳ್ಬೇಕಾ? ಅಥವಾ ಧರ್ಮಸ್ಥಳದ್ದು ಲೋನ್ ಸಿಗ್ತಾ ಇಲ್ಲ, ಬಂದು ನಮ್ಗೆ ಕೊಡಿಸಿ. ಅಥವಾ ನಮ್ಮ ಊರಿನ ಜನರು ನಿಮಗೆ ಇಷ್ಟು ಓಟ್ ಕೊಡ್ತಾರೆ, ಆ ಓಟ್ಗೆ ಒಂದು ಲೀಡರ್ ಇದ್ದಾನೆ, ಲೀಡರ್ಗೆ ಒಂದು 10 ಲಕ್ಷ ಕೊಟ್ಬಿಡಿ, ನಿಮ್ಗೆ ಓಟ್ ಹಾಕಿಸ್ತಾನೆ. ಹಿಂಗೆ ಕೇಳ್ಬೇಕಾ? ಲೋನ್ಸ್ ಬೇಡ ನಮಗೆ, ಪ್ರಾಮಾಣಿಕವಾಗಿ ಓಟ್ ಹಾಕ್ತೀವಿ. ಕಾಲರ್ ಹಿಡ್ಕೊಂಡು ಕೇಳಿ ನಮ್ಗೆ ಇದೆಲ್ಲ ಬೇಕು ಅಂತ ಹೇಳಿ. ಇಲ್ವಾ ನಮ್ಗೆ ಅಧಿಕಾರ? ನಮ್ಮದೇ ದೇಶ ಇದು, ಯಾವನ ಅಪ್ಪಂದು ಅಲ್ಲ. ನಮ್ಮ ದೇಶ. ನಿಮ್ಮ ಜಮೀನ್ಗೆ ಯಾರಾದ್ರೂ ಬಂದು ಕೂತ್ಕೊಂಡಿದ್ದು ನಂದು ಅಂದ್ರೆ ಬಿಡ್ತೀರಾ?
ಈ ದೇಶನೂ ನಿಮ್ದೆ. ಪ್ರತಿಯೊಂದು ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ನಮ್ಮ ದೇಶ ಚೆನ್ನಾಗಿರ್ಬೇಕು ಮೊದಲು. ನಮ್ಮ ದೇಶ ದೊಡ್ಡ ಕುಟುಂಬದಲ್ಲಿ ನಾವೆಲ್ಲ ಯಾವತ್ತು ನೆಮ್ಮದಿ ಶಾಂತಿಯಿಂದ ಇರ್ತೀವೋ ಅವತ್ತು ನಮ್ಮ ಹಳ್ಳಿ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಹೇಳ್ತಾ ಹೋದ್ರೆ ಇನ್ನು 2 ಅವರ್ ಮುಗಿಯಲ್ಲ. ಇವ್ರು ಮಾಡುವಂತಹ ಕುತಂತ್ರಗಳು ಪ್ರತಿದಿನ ಇದರಲ್ಲಿ ಫೇಸ್ಬುಕ್ ಅನ್ನೋದು ಇರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಅರ್ಧದಷ್ಟು ಜನ ಇಲ್ಲಿ ಯೂಸ್ ಮಾಡ್ತೀರಾ. ಪ್ರತಿದಿನ KRS ಪಕ್ಷ ಏನು ಕೆಲಸ ಮಾಡ್ತಾ ಇದೆ ಅಂತ ನೋಡಿ. ನಿಮ್ಮ ಊರಲ್ಲಿ ನೀವು ಒಗ್ಗಟ್ಟಾಗಿ ಮೊದಲು. ಸೊ ನಿಮ್ಮ ಊರಿಗೆ ಏನು ಬೇಕೋ ಲಂಚ ಇಲ್ದಿರ ಯಾರಾದರೂ ನಾಯಕತ್ವ ತಗೊಂಡು ಲಂಚ ಇಲ್ದಿರ ನಿಮ್ಮ ಊರಿನ ಜನಕ್ಕೆ ಕೆಲಸಗಳು ಮಾಡಿಕೊಡಿ. ಸೊ ಆವಾಗ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ. ಕೂತ್ಕೊಂಡಿದ್ದ ಜಾಗದಲ್ಲಿ ನಿಮಗೆ ಯಾರಾದರೂ ಪಾನಿ ಮಾಡ್ಕೊಟ್ಟಿಲ್ಲ ಅಂತ ನಿಮಗೆ ಫೋನ್ ಹೇಳಿದ್ರೆ ಸಾಕು. ಇಲ್ಲಿಂದ ಒಂದು ಅಧಿಕಾರಿ ಇದೆ, ನಮ್ಮ KRS ಪಕ್ಷದವರು, ನಾವು KRS ಪಕ್ಷದವ್ರು ಮಾತಾಡ್ತಾ ಇದ್ದೀವಿ, ಖಾತೆ ಆಗಿಲ್ವಂತೆ, ಇವಾಗ ಕಳಿಸ್ಕೊಡ್ತಾ ಇದ್ದೀವಿ, ಮುಚ್ಕೊಂಡು ಕೆಲಸ ಮಾಡಿಕೊಡಿ ಅಂತ ಕೇಳಿದ್ವಿ ಅಧಿಕಾರಿಗಳನ್ನು. 100% ಕೆಲಸ ಆಗುತ್ತೆ. ಎಷ್ಟೋ ಹಣ ನಿಮ್ಮ ಊರಲ್ಲಿ ನೀವು ಉಳಿಸ್ಕೊಡ್ತೀರಾ. ನೀವು ಮಹಾನ್ ಭಾವರಾಗ್ತೀರಾ ಇನ್ನೊಬ್ರ ಮುಂದೆ. ದುಡ್ಡು ನಮಗೆ ನೆಮ್ಮದಿ ಕೊಡಲ್ಲ, ಒಳ್ಳೆ ಜನ ಅಷ್ಟೇ ನಮಗೆ ನೆಮ್ಮದಿ ಕೊಡೋದು. ಸೊ ಅರ್ಥ ಆಯ್ತಂತ ಭಾವಿಸ್ತೀನಿ. ಸೊ ಇನ್ನೂ ನಾವು ದೊಡ್ಡದಾಗಿ ಬೆಳಿಬೇಕಂತಂದ್ರೆ ಸಂಘಟನೆ ಜಾಸ್ತಿ ಆಗಬೇಕು. ಹೇಗಾಗುತ್ತೆ, ಜನರಿಗೆ ಒಳ್ಳೇದು ಹೇಳ್ಕೊಡ್ತಾ ಅವ್ರ ಹಕ್ಕುಗಳು ಏನು ಅಂತ ತಿಳಿಸ್ತಾ ಹೋದ್ರೇನೆ ಒಳ್ಳೇದಾಗುತ್ತೆ. ಒಂದು ಪಕ್ಷ ಒಂದು ಸ್ಟ್ರಾಂಗ್ ಆಗಿ ಬೆಳಿಬೇಕಂತಂದ್ರೆ ಪ್ರತಿ ಹಳ್ಳಿಯಿಂದಲೂ ನಮ್ಮ ಕಾರ್ಯಕರ್ತರು ಇದ್ದು ಒಳ್ಳೆ ಕೆಲಸಗಳು ಮಾಡಿದಾಗ ಮಾತ್ರ ಆ ಪಕ್ಷ ಬೆಳೆಯುವಂಥದ್ದು. ಮೊದಲೆಲ್ಲ BJP, JDS, ಕಾಂಗ್ರೆಸ್ ಇದೇ ಥರಕ್ಕೆ ಇದ್ದಿದ್ದು. ಅವರು ಇದೇ ಥರಕ್ಕೆ ಹೋಗಿ ಮೀಟಿಂಗ್ಗಳು ಮಾಡಿದ್ರು, ಅವರು ಇದೇ ಥರಕ್ಕೆ ಜಾಗೃತಿಗಳನ್ನು ಮೂಡಿಸಿದ್ರು. ಆದರೆ ಹೇಳ್ದವ್ರು ಪಾಲನೆ ಮಾಡ್ತಾ ಇಲ್ಲ. ಆದರೆ KRS ಪಕ್ಷ ಪಾಲನೆ ಮಾಡ್ತಾರೆ. ಹೇಳ್ದವರು ಐಷಾರಾಮಿ ಜೀವನ ಕಟ್ಕೊಂಡಿದ್ದಾರೆ. ಆದರೆ KRS ಪಕ್ಷ ಐಷಾರಾಮಿ ಜೀವನವನ್ನು ಬಿಟ್ಟು ಬರ್ದು ಬೀದಿಯಲ್ಲಿ ಕುತ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇದೇ ನಮಗೂ ಅವ್ರಿಗೆ ಇರುವಂತಹ ವ್ಯತ್ಯಾಸ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮುಳ್ಬಾಗಲಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಮಾಡಿದ್ದೀವಿ. ತಾಲೂಕು ಆಫೀಸ್ ಹತ್ರ ಹೋಗಿ ಒಂದು ಬರ್ತ್ ಸರ್ಟಿಫಿಕೇಟ್ಗೆ 10,000 ರೂಪಾಯಿ ಕೇಳಿದ್ರು. ನಾವು ಹೋಗಿದ ತಕ್ಷಣ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ. 10,000 ರೂಪಾಯಿ ಮನುಷ್ಯಕ್ಕೆ ಅವತ್ತನ್ನ ಉಳಿಸ್ಕೊಟ್ಟಿದ್ದೀವಿ. ಈ ಥರಕ್ಕೆ ಹಲವಾರು ಪೊಲೀಸ್ ಸ್ಟೇಷನ್ಗಳಲ್ಲಿ ಸಮಸ್ಯೆಗಳು ಬಗೆಹರಿಸ್ಕೊಟ್ಟಿದ್ದೀವಿ. ಎಷ್ಟೋ ಆದರೆ ಅದು ಸಣ್ಣ ಮಟ್ಟಕ್ಕೆ ಆಗ್ತದೆ. ದೊಡ್ಡ ಮಟ್ಟದಲ್ಲಿ ಆಗ್ಬೇಕಂತಂದ್ರೆ ಮೊದಲು ನೀವೆಲ್ಲ ಬದಲಾವಣೆ ಆಗೋಣ. ನಮ್ಮ ದೇಶವನ್ನು ಕಾಪಾಡ್ಕೊಳ್ಳೋಣ, ನಮ್ಮ ರಾಜ್ಯವನ್ನು ಲಂಚ ಇಲ್ದಿರ ನೋಡ್ಕೊಳ್ಳೋಣ. ಲಂಚ ಯಾವತ್ತು ನಿಲ್ಲುತ್ತೋ ಅವತ್ತು ನಮ್ಮ ಕಷ್ಟಗಳಿಗೆ ಕಡಿವಾಣ ಆಗುತ್ತೆ. ನಮ್ಮ ಕಷ್ಟ ಇರೋದೇ ಲಂಚದಲ್ಲಿ. ಲಂಚ ಕೊಡ್ತಾ ಹೋದ್ರೆ ಇಲ್ಲಿ ಸಾಲಗಾರ ಆಗ್ತಾನೇ ಇರ್ತೀವಿ, ಅವತ್ತು ನಮ್ಮ ಕಷ್ಟ ಜಾಸ್ತಿ ಆಗ್ತಾನೆ ಇರುತ್ತೆ. ಪ್ರತಿಯೊಂದಕ್ಕೂ ಲಂಚ. ಒಂದು ಲೋನ್ ತಗೋಬೇಕಾದ್ರೆ 50,000 ಲೋನ್ ಇದ್ರೆ 45,000 47,000 ಅಷ್ಟೇ ಕೊಡ್ತಾರೆ. 3,000 ರೂಪಾಯಿ ಯಾರು ತಿಂತಾ ಇದ್ದಾರೆ? ಆ ಲೋನ್ ಕೊಡೋಂಥವ್ರು ತಿಂತಾರೆ. ಸೊ ಇದು ನಮ್ಮ ದೇಶದ ಪರಿಸ್ಥಿತಿ, ಅಥವಾ ನಮ್ಮ ರಾಜ್ಯದ ಪರಿಸ್ಥಿತಿ. ದಯವಿಟ್ಟು ಕೈಲಂತೂ ಕೇಳ್ಕೊಳ್ತಾ ಇದ್ದೀನಿ. KRS ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ. ತಪ್ಪು ದಾರಿಯಲ್ಲಿ ಹೋಗ್ಬೇಡಿ, ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಮಾಡ್ತಾನೆ ಇರಿ, ಒಳ್ಳೆಯದನ್ನೇ ಹೋಗ್ತೀವಿ. ಮಾಡೋಣ. ಇನ್ನೊಂದಷ್ಟು ಜನಕ್ಕೆ ಒಳ್ಳೆ ತಿಳಿಸ್ಕೊಡ್ತೀರಾ ನೀವು? ಒಳ್ಳೇದು ಅನ್ಸಿದ್ರೆ ಒಳ್ಳೆ ತಿಳಿಸ್ಕೊಡಿ. ಪಕ್ಷಕ್ಕೆ ಬಲ ತುಂಬಿ ನಿಮ್ಮ ಕೆಲಸಗಳು ಕೂತಿದ್ದ ಜಾಗದಲ್ಲಿ ಲಂಚ ಇದ್ರೆ ಆಗುತ್ತೆ. ಎಷ್ಟೋ ಹಣ ನಿಮಗೆ ಉಳಿತಾಯ ಆಗುತ್ತೆ. ಎದುರುಗಡೆ 500 ರೂಪಾಯಿ ಕೊಡೋದ್ರಿಂದ ಲಕ್ಷಾಂತರ ರೂಪಾಯಿ ನಿಮ್ಮ ಜೇಬಲ್ಲಿ ಉಳಿಸೋದು ನನ್ನ ಪ್ರಕಾರ ಒಳ್ಳೇದು. ಒಂದು ಶಾಲೆಗೆ ನಿಮ್ಮ ಮಕ್ಕಳು ತರಿಸ್ತಾ ಇರ್ತೀರ, ಒಂದು ಮಿನಿಮಮ್ 50,000 ರೂಪಾಯಿ ಒಂದು ವರ್ಷಕ್ಕೆ ಫೀಸ್ ಇರುತ್ತೆ. ಸರ್ಕಾರಿ ಶಾಲೆಗಳನ್ನ ಇವ್ರು ಅಭಿವೃದ್ಧಿ ಮಾಡಿದ್ರೆ 50,000 ನಿಮಗೆ ಉಳಿತಾಯ ಆಗ್ತಾರಿಂದ. ಕರೆಂಟ್ ಬಿಲ್ಲು ಮೀಟರ್ಗಳಿಗೆ ಅದಕ್ಕೆ ಅಂತ ದುಡ್ಡು ಉಳಿತಾ ಇರ್ತಾರೆ. ಫ್ರೀಯಾಗಿ ಕೊಟ್ರೆ ನಿಮಗೆ ದುಡ್ಡು ಉಳಿತಾಯ ಆಗಲ್ವಾ? ಒಂದು ಮೀಟರ್ ಹಾಕ್ಸ್ಕೋಬೇಕಂದ್ರೆ ಎಷ್ಟು ಲಂಚ ಕೊಡ್ಬೇಕು? ಇವತ್ತು ಒಂದು ಸರ್ವಿಸ್ ತಗೋಬೇಕಂದ್ರೆ ಎಷ್ಟು ಲಂಚ ಕೊಡಬೇಕು? ಲಂಚ ಕೊಡೋವರೆಗೂ ನಿಮ್ಮ ಫೈಲ್ ಮೂವ್ ಆಗತ್ತಾ? ಇಲ್ಲ. ಯಾಕೆ? ಅವರನ್ನ ಬೆಳೆಸ್ತಾ ಇರೋರು ಯಾರು? ತಾಲೂಕು ಆಫೀಸಲ್ಲಿ ತಾಲೂಕು ತಹಸೀಲ್ದಾರಿಂದ ಹಿಡಿದು ಪ್ರತಿಯೊಬ್ರು ಇಷ್ಟು % ಅಂತ MLAಗಳಿಗೆ ಕೊಡ್ತಾ ಇದ್ದಾರೆ ಇವತ್ತು. ಆ MLA ಯಾರು? ಹಾಗಾದ್ರೆ ಅವರೆಲ್ಲ ಕಳ್ರಾ? MLA ಲಂಚ ತಗೊಳ್ತಾ ಇದಾರೆ ಅಥವಾ ಪರ್ಸೆಂಟೇಜ್ ತಗೊಳ್ತಾ ಇದಾರೆ ಅಂದ್ರೆ ಕಳ್ರ ಅವರು? ಒಂದು MLA ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಹಿಂಗೆ ಇದೆ. ನಮ್ಮ ಹತ್ರ ಬಂದು ಭ್ರಷ್ಟಾಚಾರ ಅಂತ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಹೋಗಿ ಅಧಿಕಾರಿಗಳ ಹತ್ರ ಲಂಚ ಇಸ್ಕೊಳ್ತಾ ಇರ್ತಾರೆ. ಪಾಪ ಅವ್ರೇನ್ ಮಾಡ್ತಾರೆ? ನೀವು ಬಂದು ಇವತ್ತು ಕೇಳ್ತಾರೆ ಅಂತ ಹೇಳಿ ಜನರನ್ನ ಸುಲಿಗೆ ಮಾಡಿ ತಿರುಗಿಸಿ
ತಿರುಗಿಸಿ ಲಂಚ ಕೊಡುವವರೆಗೂ ನಿಲ್ಲಿಸ್ತೀರಾ ಮತ್ತೆ MLAಗಳಿಗೆ ಅಥವಾ ಅವ್ರ ಕಾರ್ಯಕರ್ತರಿಗೆ. ಉದಾಹರಣೆ, ಒಂದು ಬಿಜೆಪಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ವೈಟ್ ಅಂಡ್ ವೈಟ್ ಶರ್ಟ್ ಹಾಕೊಂಡು ಬರ್ತಾನೆ. ಬಹುತೇಕ ಇವತ್ತು ರಾಜಕಾರಣಿಗಳಂದ್ರೆ ವೈಟ್ ಡ್ರೆಸ್ ಯಾರು ಹಾಕೊಂಡಿರ್ತಾರೆ ಅವರೇ ರಾಜಕಾರಣಿಗಳು ಅಲ್ವಾ ನಮ್ಮ ಪ್ರಕಾರ. ಆದ್ರೆ ಫಾರ್ಚುನರ್ ಇನೋವಾ ಕಾರ್ ತಗೊಂಡೋಗಿ ತಾಲೂಕು ಆಫೀಸ್ ಹತ್ರ ನಿಂತ್ಕೊಂಡು ಅವ್ರು ಮಾಡೋ ಕೆಲಸ ಏನು? ತಾಲೂಕು ಆಫೀಸ್ ಹತ್ರ ನೀವು ನೋಡಿದ್ರೆ ಇನೋವಾ ಕಾರ್ಗಳು, ಫಾರ್ಚುನರ್ ಕಾರ್ಗಳು, ದೊಡ್ಡ ಕಾರ್ಗಳೇ ಇರುತ್ತೆ. ಅಲ್ಲಿ ನಿಲ್ಲಿಸ್ಬಿಟ್ಟು, ಆದ್ರೆ ಜನರು ಏನು ಅವನನ್ನ ನೋಡಿ ದೊಡ್ಡ ಮನುಷ್ಯ ಬಂದ ಅಂತ ಹೇಳ್ತೀವಿ, ಆದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ನು ಅಲ್ಲಿ ಮಾಡೋ ಕೆಲಸ ಏನು? ಐಡಿಯಾ ಇದೆಯಾ ಯಾರಿಗಾದ್ರು? ಬ್ರೋಕರ್ ಕೆಲಸ. ಊರಲ್ಲಿ ಯಾರಿಗೋ ಒಬ್ಬ ಖಾತೆ ಮಾಡಬೇಕು. ಆ ಊರಲ್ಲಿ ಆ ವೈಟ್ ಅಂಡ್ ವೈಟ್ ಹಾಕೊಂಡಿರುವಂತ ಒಬ್ಬ ಮನುಷ್ಯ ಇರ್ತಾನೆ ಯಾವುದೋ ಒಂದು ಪಕ್ಷದಲ್ಲಿ. ಅವನ ಹತ್ರ ಹೋಗ್ತೀರಾ, ನಾನು ಖಾತೆ ಮಾಡಿಸ್ಕೋಬೇಕು, ನಾನು ಲೀಡರು ಮಾಡ್ಕೊಡಿ ಅಂತ. ಇಲ್ಲಿ ಹೌದು ಅಮ್ಮ ಬನ್ನಿ ಅಂತ ಎಷ್ಟೋ ಇಂಟ್ರೆಸ್ಟ್ ಇಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಆಫೀಸರ್ ಹತ್ರ ಹೋಗಿ ಅವ್ರೇನಾದ್ರು 10,000 ನಿಮ್ಮ ಹತ್ರ ಡಿಮ್ಯಾಂಡ್ ಇಟ್ಟಿದ್ರೆ ನಾನು ಒಂದು 8,000 ಮಾಡಿಸ್ಕೊಡ್ತೀನಿ. ಆ ಜನರಿಗೇನು 10,000 ತಗೊಳ್ಳೋದ್ರ ಬದಲು 8,000 ಕೊಡಿಸಿ ಕೆಲಸ ಮಾಡಿಕೊಟ್ರು. ಅಲ್ಲಿ ಅವ್ನು ಮಾಡಿದ ಕೆಲಸ ಏನು? ಬ್ರೋಕರ್ ಕೆಲಸ. ಬ್ರೋಕರ್ ಏನ್ ಮಾಡ್ತಾನೆ, ಇಬ್ಬರ ಮಧ್ಯೆ ಫಿಟ್ಟಿಂಗ್ ಆಗಿ ಕೂತಿರ್ತಾನೆ. ಅಲ್ಲಿ ಅವನಿಗೂ ತೊಂದರೆ ಆಗ್ಬಾರ್ದು, ಇವ್ರಿಗೂ ತೊಂದರೆ ಆಗ್ಬಾರ್ದು. ಅವ್ರ ಹತ್ರನೂ ಒಳ್ಳೆತನ ಇರ್ಬೇಕು, ಇವ್ನ ಹತ್ರನೂ ಒಳ್ಳೆತನ ಇರ್ಬೇಕು, ಒಳ್ಳೆಯವ್ರಾಗ ಬದುಕಬೇಕು. ಏನು ಕಷ್ಟ ಪಡ್ತೀರ ದುಡ್ಡು ಮಾಡ್ಕೊಳ್ಳೋರು ಯಾರು? ಬ್ರೋಕರ್ಗಳು. ಇದು ಇವತ್ತಿನ ರಾಜಕೀಯ ಪಕ್ಷದವ್ರು ಮಾಡ್ತಾ ಇರುವಂತದ್ದು. ಸೊ ಮುಂದೆ ಬದಲಾವಣೆ ಆಗ್ಬೇಕಂತಂದ್ರೆ ನೀವೆಲ್ಲ ನಮ್ಮ ಜೊತೆ ಕೈ ಹಿಡಿಬೇಕು. ನಾವು ಹೇಳೋದಲ್ಲ, ನೀವೇ ಹೋಗಿ ಕೆಲಸ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಏನು ಅಂತ ಅರ್ಥ ಆಗುತ್ತೆ. ಒಂದು ಊರಿಗೆ ಒಂದು ಲೀಡರ್ ಅಂತ ನಾವು ಹೇಳಲ್ಲ. TRS ಪಕ್ಷದ T-ಶರ್ಟ್ ಯಾರ್ಯಾರು ಹಾಕೊಂಡಿದ್ದಾರೆ ಪ್ರತಿಯೊಬ್ರು ಇವತ್ತು MLAಗಳ ಸಮಾನ. MLA ಅಂದ್ರೆ ಒಂದು ಹೆಂಗ್ ಕೆಲಸ ಕೇಳ್ತೀವಿ ನಾವು, ಯಾವುದೋ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀವಿ. TRS ಪಕ್ಷದವ್ರ ಹತ್ರ ಏನ್ ಕೇಳ್ತಾ ಇದ್ದಾರೆ, ಅದನ್ನೇ ಕೇಳ್ತಾ ಇದ್ದಾರೆ ಜನರು. ತಾಲೂಕು ಆಫೀಸ್ ಹೋಗಿ ಕೆಲಸ ಆಗಿಲ್ಲ, ಕೆಲಸ ಮಾಡ್ಕೊಡಿ ಅಂತ ಅಂದಿದ ತಕ್ಷಣ ₹1 ತಗೊಂಡಿರೋ ನನ್ನ ಕಾರ್ಯಕರ್ತರು ಇವತ್ತು ಹೋಗಿ ಕೆಲಸ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇದು ಇವತ್ತಿನ TRS ಪಕ್ಷದಿರುವಂತ ತಾಕತ್ತು. ಇನ್ನು ಹೆಚ್ಚು ನಿಮಗೆ ತಿಳುವಳಿಕೆ ಬರಬೇಕಂತಂದ್ರೆ ಮೀಟಿಂಗ್ಗಳಿಗೆ ಅಟೆಂಡ್ ಮಾಡಬೇಕು. ಮುಂದೆ ಎಲೆಕ್ಷನ್ಸ್ ಬರುತ್ತೆ, ₹1 ಖರ್ಚು ಮಾಡಿದ್ರೆ ನಿಮ್ಮನ್ನ ಗೆಲ್ಸ್ಕೊಡ್ತೀವಿ ನಿಲ್ಲು ಅಂತ ಧೈರ್ಯ ನೀವು ಮಾಡಬೇಕು. ₹1 ಖರ್ಚು ಮಾಡಬೇಡಿ. ನಿಮ್ಗೆ ಬೇಕಾಗಿರೋಂಥ ಯೋಗ್ಯತೆ, ನೀವು ಪ್ರಾಮಾಣಿಕರಾಗಿರ್ಬೇಕಷ್ಟೇ. ₹1 ಖರ್ಚು ಮಾಡಬೇಡಿ. ಇವ್ನ ಆ ತಾಯಿ ಅಂತವ್ನ ನಿಲ್ಲಿಸಿ ನಾವು ಗೆಲ್ಸ್ಕೊಡ್ತೀವಿ. ಆದ್ರೆ ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೇದು ಮಾಡಿಲ್ಲ ಅಂತಂದ್ರೆ ಅವ್ರು ಗೆದ್ದಿದ್ರು ಸಹ ನಾವು ವಜಾ ಮಾಡಿಸ್ಬೇಕು. ಅದು ಇವತ್ತು TRS ಪಕ್ಷ ಮಾಡ್ತಾ ಇರೋದು. ದಯವಿಟ್ಟು ನಿಮ್ಮ ಮಕ್ಕಳು ತಪ್ಪು ದಾರಿ ಹಿಡಿತಾ ಇದ್ರೆ ಅವ್ರಿಗೂ ಒಳ್ಳೇದನ್ನು ಹೇಳ್ಕೊಡಿ, ನೀವು ಒಳ್ಳೆ ದಾರಿಯನ್ನು ಮಾಡಿರಿ. ಯಾವತ್ತು ಜನರು ಕೈ ಬಿಟ್ಟು ದೇವ್ರು ನಮ್ಮನ್ನು ಕೈ ಬಿಡೋದಿಲ್ಲ ಒಳ್ಳೆ ದಾರಿಯಲ್ಲಿ ಹೋದಾಗ. ಸೊ ಇವತ್ತು ನಾವೆಲ್ಲ ಅದನ್ನೇ ನಮಗೆ ಮುಂದೆ ಬಂದಿರುವಂಥದ್ದು. ನಾವೆಲ್ಲ ಒಬ್ಬೊಬ್ಬರೇ ಹೋರಾಟ ಮಾಡಿದ್ದೀವಿ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ದೇವ್ರು ಇರೋದಕ್ಕಿಂತ ಇಷ್ಟು ಜನರನ್ನ ಕೂರಿಸಿ ಒಂದು ಕಡೆ ಸೇರಿಸಿ ಎಲ್ಲೋ ತಪ್ಪು ನಡೀತಾ ಇದೆ, ಮತ್ತೆ ಅದನ್ನ ಒಂದು ಕಡೆ ಕೂರಿಸಿ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಬರಬೇಕು, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ಮರುಜೀವ ಕೊಡೋದಕ್ಕೆ ನಮ್ಮಂಥವ್ರನ್ನೆಲ್ಲ ಒಂದು ಕಡೆ ಸೇರಿಸಿದೆ. ಸೊ ನಮ್ಮಂಥವ್ರ ಮೂಲಕ ಒಳ್ಳೇದನ್ನು ಮಾಡೋಣ. ತಾಯಂದ್ರೆ ಹೇಳಬೇಕು, ನಮ್ಗೆ ಕೈ ಜೋಡಿಸ್ತೀರಾ? ಈಗ ಒಂದು ಮನೆಯಲ್ಲಿ ಉದಾಹರಣೆ ಹೇಳ್ತೀನಿ, ಒಂದು ಊರಲ್ಲಿ ಯಾರೋ ಒಂದು ಹುಡುಗಿನೋ ಅಥವಾ ಹುಡುಗನೋ ಲವ್ ಮ್ಯಾರೇಜ್ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಅದನ್ನ ಊರವರೆಲ್ಲ ಒಂದು ವರ್ಷ ಆದ್ರೂ ಮಾತಾಡ್ತಾನೆ ಇರ್ತಾರೆ. ಮಾತಾಡ್ತಾರ ಇಲ್ವಾ? ಅದನ್ನ ಬಿಟ್ಟು ಅದು ಕೆಟ್ಟದ್ದು, ನಮ್ಗೆ ಬೇಕಾಗಿಲ್ಲ. ಇನ್ನು ಅದು ಮಾತಾಡ್ದಷ್ಟು ನಿಮ್ಮ ಮಕ್ಕಳು ಕೇಳಿಸ್ಕೊಳ್ತಾರೆ, ಅದ್ರ ಬಗ್ಗೆ ಗೊತ್ತಿಲ್ಲದೆ ಯಾರೋ ತಿಳ್ಕೊಳ್ತಾರೆ, ಮತ್ತೆ ಆ ಥರ ಕೆಲಸ ಮಾಡಕ್ ಹೋಗ್ತಾರೆ. ಅದನ್ನ ಬಿಟ್ಟು ನೀವು ಒಳ್ಳೇದನ್ನ ಬಂದವ್ರಿಗೆಲ್ಲ ಹೇಳ್ತಾ ಹೋದ್ರೆ ಎಷ್ಟು ಮಾತ್ರ ನಾವು ಸಂಘಟನೆ ಮಾಡೋದು, ಎಷ್ಟು ಮಾತ್ರ ಒಳ್ಳೇದನ್ನ ತಿಳಿಸ್ಕೊಡೋದು ಅಲ್ವಾ? ಇವತ್ತಿನ ಕೆಟ್ಟದ್ದು ಬಿಟ್ಬಿಡೋಣ, ಬೇಕಾಗಿಲ್ಲ ಅಲ್ವಾ ನನಗೆ ಕೆಟ್ಟದ್ದು. ನನ್ನ ತಾಯಿ ನಮ್ಮ ಅಪ್ಪ ಹೇಳ್ಕೊಂಡು ನನಗೆ, ನೀವು ಮನೆಗೆ ಬಂದವ್ರಿಗೆ ಮರ್ಯಾದೆ ಕೊಡಬೇಕು, ಊಟ ಮಾಡಿ ಅಂತ ಹೇಳಬೇಕು, ದಲಿತ ಬಂದಿರ್ತಾರೆ ನೀರು ಕೊಡಿ ಅಂತ ಹೇಳಬೇಕು. ಸುಳ್ಳು ಹೇಳಿದ್ರೆ ಹೊಡಿತಾ ಇದ್ರು ನನ್ನನ್ನು, ಮೋಸ ಮಾಡಿದ್ರೆ ಹೊಡಿತಾ ಇದ್ರು, ಅಥವಾ ಏನೋ ಒಂದು ತಪ್ಪು ಕೆಲಸ ಮಾಡ್ಬಿಟ್ಟು ಅಂದ್ರೆ ಬೈತಾ ಇದ್ರು. ಆ ಥರ ತಂದೆ ತಾಯಿ ಅಂದ್ರು ಇನ್ನು
ಮುಂದೆ ನಾವು ಹಾಕ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಂಡು ನಮ್ಮ ದಯವಿಟ್ಟು KRS ಪಕ್ಷಕ್ಕೆ ಬೆಂಬಲ ನೀಡಿ ಮುಂದಿನ ದಿನಗಳಲ್ಲಿ ಹೆಚ್ಚು ಹೋರಾಟಗಳು ಮಾಡೋಣ. ಸ್ವತಂತ್ರ ಹೋರಾಟಗಾರರು ಹೇಗೆ ಹೋರಾಟ ಮಾಡಿ ಬ್ರಿಟಿಷರಿಂದ ನಮ್ಮ ದೇಶವನ್ನು ರಕ್ಷಿಸಿದ್ರು, ಅದೇ ರೀತಿಯಲ್ಲಿ KRS ಪಕ್ಷದವರು ಇವತ್ತು ಈ ಭ್ರಷ್ಟರಿಂದ ಈ BJP, ಕಾಂಗ್ರೆಸ್, JDS ಅವರೆಲ್ಲ ಒಂದೇ, ಅವರು ಒಳಗಡೆ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಜನರನ್ನ ತಪ್ಪು ದಾರಿ ಹಾಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಕಲಿ ಆಗ್ತಾ ಇರುವಂಥದ್ದು ಇವತ್ತು ಒಂದು ತಪ್ಪು ಆದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ MLA ಮಕ್ಕಳು ಬರ್ತಾ ಇಲ್ಲ? ನಾವು ಓಟ್ ಕೇಳಿಸಿದ್ವಲ್ಲ, ಓಟ್ ಹಾಕಿ ಕೇಳಿಸಿದ್ವಲ್ಲ, ಅವ್ರ ಮಕ್ಕಳು ಯಾಕೆ ಬಂದು ಬೀದಿಗೆ ಹೋರಾಟ ಮಾಡ್ತಾ ಇಲ್ಲ? ನಮ್ಮ ಕ್ಷೇತ್ರದ ಜನಕ್ಕೆ ಅನ್ಯಾಯ ಆಗಿದೆ, ನಾನು ಬಂದು ಕೂತ್ಕೊಂಡು ಹೋರಾಟ ಮಾಡ್ತೀನಿ ಅಂತ ಅವ್ರ ಮಕ್ಕಳು ಅವ್ರ ಕುಟುಂಬಕ್ಕೋಸ್ಕರ ಅವ್ರು ರಾಜಕಾರಣಿಗಳು ಆಗಿರೋದು. ಆದರೆ ನಾವು ರಾಜಕಾರಣ ಅಂದ್ರೆ ಇರುತ್ತೆ ಅಂತ ತೋರಿಸ್ಕೋಬೇಕು ಅಂತಂದ್ರೆ ನಮಗೆ ಸಿಕ್ಕಿರುವಂಥ ಅವಕಾಶಗಳನ್ನ ಬಳಕೆ ಮಾಡ್ಕೊಂಡಾಗ ಮಾತ್ರ. ದಯವಿಟ್ಟು ಮುಂದೆ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸಂಘಟನೆ ಮಾಡ್ತೀರಾ, ಕೈ ಜೋಡಿಸ್ತೀರಾ ಅಂತ ಭಾವಿಸ್ತಾ ಈ 2 ಅವಕಾಶಗಳು ಕೊಟ್ಟಿದ್ದಾರೆ. ಹಾಗೆ ಕೋಲಾರ ಜಿಲ್ಲೆಯ ಅತ್ಯಂತ ಕಾರ್ಯಕರ್ತರು ಮತ್ತು ಇವರು ಲಕ್ಷ್ಮಿ ಅವರು ಮಹಿಳಾ ಘಟಕದ ಕೋಲಾರ ಜಿಲ್ಲಾ ಅಧ್ಯಕ್ಷರು ಮತ್ತು ಮಂಜುನಾಥ್ ಅವರು ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಶಿಲ್ಪಾ ಅನ್ನೋರು, ಇವರು ಹೋಟೆಲ್ ಮಾಡ್ತಾ ಇದ್ದೀರಲ್ಲ ನೀವು, ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರು. ಆದ್ರೂ ನಾವು ಪಕ್ಷಕ್ಕೋಸ್ಕರ ಬರ್ತಾರೆ. ಇವರು ನಾಗರಾಜ್ ಅವರು ಹೊಸಕೋಟೆಯಿಂದ